Hello everyone, welcome to Rajeshwari's Commerce and Management Study Hub. I am Rajeshwari here. ಹೇಗೆ ನಡೀತಾ ಇದೆ ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಎಲ್ಲ ಓದ್ಕೊತಾ ಇದ್ದೀರಾ? ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿ. ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವತ್ತು ನಿಮ್ಮ ಪ್ರಾಕ್ಟೀಸ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನೀವೇನು ಅಟೆಂಡ್ ಮಾಡಿದ್ರಿ ಮಾರ್ಚ್ 2024 ಎಕ್ಸಾಮ್ ಕ್ವೆಶನ್ ಪೇಪರ್ಸ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀರಿ ಇನ್ ಎ ಶಾರ್ಟ್. ಸೊ ಎಲ್ಲ ಕ್ವೆಶನ್ಸ್ಗೂ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಫ್ರಮ್ ದಿ ಪಾರ್ಟ್ A to till end I am going to solve, okay, with an explanation. In order to form partnership firm, there should be at least ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ನಾವ್ ಯಾವಾಗ ಕರಿತೀರಿ? ವೆನ್ ದೇರ್ ಆರ್ 2 or more persons. ಸೊ ದ ಬೇಸಿಕ್ ದ ಮೇನ್ ಕಾನ್ಸೆಪ್ಟ್ ಸ್ಟಾರ್ಟ್ಸ್ ವಿತ್ ದಿ 2 person ಅಲ್ವಾ? ಅದಕ್ಕೇನೆ 1 person ಅಂತ ಇದ್ರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀರಿ. ಸೊ ಪಾರ್ಟ್ನರ್ಶಿಪ್ ಅನ್ನೋದು ಸ್ಟಾರ್ಟ್ ಆಗತ್ತೆ 2 or more person, ಅದಾದ್ಮೇಲೆ ಎಷ್ಟಾದ್ರೂ ಇರ್ಬೋದು. ಬಟ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ 2 person. ಅದಕ್ಕೆ 2 person ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, next question is A and B are partners sharing profit in the ratio of 3:1. C is admitted for 1/4 share. The sacrifice ratio of A and B will be. Sacrifice ratio ಮತ್ತೆ gain ratio ತುಂಬಾ ಇಂಪಾರ್ಟೆಂಟ್. ಸೊ ಎರಡು ಕ್ವೆಶನ್ಸ್ ಕಂಪಲ್ಸರಿಯಾಗಿ ಬರುತ್ತೆ. ಅಥವಾ 1 ಮಾರ್ಕಿಗೆ ಬಂದ್ರೆ ಅಲ್ಲಿ 6 ಮಾರ್ಕಿಗೆ ಆದ್ರೂ ಬರ್ಬೋದು, ಅಥವಾ ಗೇನ್ ರೇಷಿಯೋ 6 ಮಾರ್ಕಿಗೆ ಬಂದ್ರೆ 1 ಮಾರ್ಕ್ಸಿಗೆ ಆದ್ರೂ ಬರುತ್ತೆ. ಈಗ ಗೇನ್ ರೇಷಿಯೋ ನಾವು ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಬೇಕು. ನ್ಯೂ ಪಾರ್ಟ್ನರ್ ಏನ್ ಅಡ್ಮಿಟ್ ಆಗಿದ್ದಾನೆ ಅವನ್ ಶೇರು 1/4. ಅಂದ್ರೆ ರಿಮೈನಿಂಗ್ ಪಾರ್ಟ್ನರ್ ಶೇರ್ಸ್ ಏನು? ಫಸ್ಟ್ ರಿಮೈನಿಂಗ್ ಪಾರ್ಟ್ನರ್ ಶೇರ್ಸ್ ನ ಕಂಡಿಡ್ಕೋಬೇಕು. 1 - 1/4 ಇಸ್ ದಿ ಫಾರ್ಮುಲಾ ಟು ಫೈಂಡ್ ಔಟ್ ದಿ ರಿಮೈನಿಂಗ್ ಶೇರ್. ಸೊ 4 1s are 4, 4 - 1 is 3, 3/4 ಬರುತ್ತೆ. ಓಕೆ, ಸೊ ಈಗ ಈ ರೇಷಿಯೋ ರಿಮೈನಿಂಗ್ ಶೇರ್ ರೇಷಿಯೋನ ಓಲ್ಡ್ ರೇಷಿಯೋ ಇದೆಯಲ್ಲ, ಓಲ್ಡ್ ಪಾರ್ಟ್ನರ್ಸ್ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 3 ಡಿವೈಡೆಡ್ ಬೈ 3 + 1 is 4. ಓಕೆ, ಇಂಟು 3/4. ಬಿದು 1/4 ಇಂಟು 3/4. ಅರ್ಥ ಆಯ್ತಾ? ಫಸ್ಟು ರಿಮೈನಿಂಗ್ ಶೇರ್ ಕಂಡಿಡ್ಕೋಬೇಕು. ರಿಮೈನಿಂಗ್ ಶೇರ್ ಹೆಂಗ್ ಕಂಡಿಡ್ಕೊಂತೀರಾ? ಎಲ್ಲ ಭಾಗವನ್ನು 1 ಅಂತ ಕನ್ಸಿಡರ್ ಮಾಡ್ತೀರಿ. 1 - 1/4 ದಟ್ ಈಸ್ ದಿ ನ್ಯೂ ಪಾರ್ಟ್ನರ್ ಶೇರ್. ಸೊ ಮೈನಸ್ ಮಾಡಿದಾಗ ರಿಮೈನಿಂಗ್ ಶೇರ್ ಎಷ್ಟು? 3/4 ಸಿಗುತ್ತೆ. ಆ 3/4 ಏನ್ ಸಿಕ್ಕಿದೆ ರಿಮೈನಿಂಗ್ ಶೇರು, ಅದನ್ನ ಓಲ್ಡ್ ಪಾರ್ಟ್ನರ್ಸ್ ಓಲ್ಡ್ ರೇಷಿಯೋ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಏದು ರೇಷಿಯೋ ಬಂದು 3 ಡಿವೈಡೆಡ್ ಬೈ 3 + 1 is 4 into 3/4, that is remaining share. Already we have calculated, no, that one. And 1/4 into 3/4. Now 3 3s are 9, 4 4s are 16, 3 1s are 3, 4 4s are 16. Now what is the ratio? 9:3. So if you simplify this, 3 3s are 9, 3 1s are 3, 3:1 is the ratio of A and B. So B is the correct answer. ಅರ್ಥ ಆಯ್ತಲ್ವಾ? How to find out the sacrifice ratio of 3:1. Now next question is Swadeshi Company Limited forfeited 1000 equity shares of ₹100 each for non-payment of final call money of ₹30 per share. On forfeiture of shares, forfeited shares account will be credited by. So forfeiture account ಎಷ್ಟು ಅಮೌಂಟ್ ಗೆ ಕ್ರೆಡಿಟ್ ಮಾಡ್ತೀರಾ? So how you are passing the entry here? You are going to receive share capital account debtor 1000 equity shares you have. Face value is 100. 1000 into 100 is 1 lakh, right? 1 lakh. 2, the amount which is due is first and final call. Final call account. What is the amount of final call? 30 rupees. Number of shares is 1000. 1000 into 30, 30,000. Now 2 forfeited account is, now what is the remaining face value? On this face value only you are considering, not more than that. See, 1 lakh to get your debit should be equal to the credit. So what is the balancing amount? 70,000. Like this also you can write, or 100 and 30 ಹೋದ್ರೆ ಎಷ್ಟು? 70. 70 into 1000. Always do this, not this. Okay, 70 into 1000 is 70,000. So what is the amount you are going to credit to the forfeited account? That is 70,000. Okay,
ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಆರ್ ಪೇಡ್ ವಿತಿನ್ ಡ್ಯಾಶ್ ಮಂತ್ಸ್. ಸೊ ಕರೆಂಟ್ ಲಯಬಿಲಿಟೀಸ್ ನ ಯಾಕೆ ಕರೆಂಟ್ ಲಯಬಿಲಿಟೀಸ್ ಅಂತೇಳಿ ನಾವು ವಿತಿನ್ 12 ಮಂತ್ಸ್ ಪೇ ಮಾಡೋದ್ರಿಂದ ಅದಕ್ಕೇನೆ ಕರೆಂಟ್ ಲಯಬಿಲಿಟೀಸ್ ಅಂತ ಕರೆಯೋದು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ನೋನ್ ಆಸ್ ಆರಿಜಾಂಟಲ್ ಅನಾಲಿಸಿಸ್ ಕೂಡ ಅಂತೀರಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್. ಇಲ್ಲಿ ನೋಡಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿರುತ್ತೆ ಅದು ಫಿಕ್ಸ್ಡ್ ಆಗೇ ಇರುತ್ತೆ, ರಿಮೈನ್ಸ್ fixed, there will be no change. That is why this method itself is called as a fixed capital method. A method ಹೇಳ್ತಾ ಇದೆ. Okay, you should understand that the concept ನಿಮಗೆ ಗೊತ್ತಿರಬೇಕು. Executor account is generally prepared at the time of dash of a partner. Executor ಯಾವಾಗ ಬರ್ತಾನೆ? The executor will come into the picture when death happens, right? So that is death of a, for seventh one, death of a partner. Then debenture holders are the creditors. ಯಾಕಂದ್ರೆ ನಾವು ಇನ್ಸ್ಟೆಡ್ ಆಫ್ ಬಾರೋಯಿಂಗ್ ಫ್ರಮ್ ದಿ ಬ್ಯಾಂಕ್, ಯು ಬಾರೋಡ್ ಫ್ರಮ್ ದಿ ಪಬ್ಲಿಕ್. ಜನರಲ್ ಪಬ್ಲಿಕ್ ಡಿವೆಂಚರ್ಸ್ ಅಕ್ನಾಲಜ್ಮೆಂಟ್ ಅಂದ್ರೆ ಲೆಟರ್ ನ ಕೊಟ್ಬಿಟ್ಟು ಅವ್ರ ಹತ್ರ ಬಾರೋ ಮಾಡಿದೀರಾ, ವಾಟ್ ಎವರ್ ಮನಿ ಯು ಹ್ಯಾವ್ ಬಾರೋಡ್, ಫಾರ್ ದಟ್ ಯು ಆರ್ ಗೋಯಿಂಗ್ ಟು ಪೇ ದಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನ ಪೇ ಮಾಡ್ತೀರಾ. ಸೊ ದೇ ವಿಲ್ ಬಿ ಯುವರ್ ಕ್ರೆಡಿಟರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ forfeit on forfeiture of shares is transferred to. ನಾವು ಫಾರ್ಫಿಟ್ ಮಾಡಿದ್ಮೇಲೆ ಅಕೌಂಟ್ ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಿ? ಕ್ಯಾಪಿಟಲ್. ಪ್ರಾಫಿಟ್ ಆನ್ ಫಾರ್ಫಿಚರ್ ಅಕೌಂಟ್ ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಕ್ಯಾಶ್ ಇನ್ಫ್ಲೋ ಸ್ಟೇಟ್ಮೆಂಟ್ ಶೋಸ್ ದಿ ಇನ್ಫ್ಲೋ ಅಂಡ್ ಔಟ್ಫ್ಲೋ. ಅದಕ್ಕೆ ಅಲ್ವಾ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇರೋದು. ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ನ ತೋರಿಸುತ್ತೆ. ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಬರೋದು ಯಾವಾಗ? ಅಡ್ಮಿಷನ್ ಅಲ್ಲಿ. ಇವಾಗ ಅಲ್ಲಿ ಥಿಯರಿ 1 ಮಾರ್ಕ್ ಕ್ವೆಶನ್ ಅಲ್ಲಿ ನೋಡಿದ್ರಿ, ಅಡ್ಮಿಟೆಡ್ ಟು ಸಿ, ರೈಟ್? ಫೈಂಡ್ ಔಟ್ ದಿ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಯು ಆರ್ ಫೈಂಡಿಂಗ್ ವೆನ್ ದಿ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಡಿವೆಂಚರ್ಸ್ ಆರ್ ದಿ ಅಕ್ನಾಲಜ್ಮೆಂಟ್ ಫಾರ್ ದಿ ಡೆಟ್, ಸಾಲಕ್ಕೆ ಅಕ್ನಾಲಜ್ಮೆಂಟ್. Analysis of financial statement you are doing for the decision making purpose, helps in decision making. Profitability ratio is a percentage. Sale of fixed asset is a investing activities alva. So this is about E. Now the next main, that is one word or one sentence ಅಲ್ಲಿ ನೀವು ಆನ್ಸರ್ ಮಾಡಬೇಕು. ಸ್ಟೇಟ್ ಎನಿ ಒನ್ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಪಾರ್ಟ್ನರ್ಶಿಪ್ ಫಾರ್ಮ್ ವಿಲ್ ಬಿ ಡಿಸಾಲ್ವ್ಡ್. ಯಾವಾಗ ಪಾರ್ಟ್ನರ್ಶಿಪ್ ಫಾರ್ಮ್ ನ ಡಿಸಾಲ್ವ್ ಮಾಡ್ತೀರಾ? ಒಂದು, ಮ್ಯೂಚುವಲ್ ಕನ್ಸೆಂಟ್ ತಗೊಂಡಿದ್ದೀರಾ ನೀವು ಪಾರ್ಟ್ನರ್ಸ್ ಹತ್ರ, ನೀವು ಆಲ್ ಸಿಟ್ ಟುಗೆದರ್ ಅಂಡ್ ಡಿಸೈಡೆಡ್ ಓಕೆ ನೆಟ್ಸದ್ ಬೇಡ ಕ್ಲೋಸ್ ಮಾಡೋಣ ಅಂತ, ಅಥವಾ ಇಲ್ಲೀಗಲ್ ಬಿಸ್ನೆಸ್ ಆಗಿದ್ರೆ ಕ್ಲೋಸ್ ಮಾಡ್ತೀರಾ ಅಲ್ವಾ. ನೆಕ್ಸ್ಟ್, what if your agreement ends, if the by partners agreement, all the agreement ends, then also you are dissolving the partnership firm. Okay, any one, if he is acted illegally also, you are going to dissolve the partnership firm. The next one is accumulated profit is transferred to continuing partners capital account. Continuing partners capital account ಗೆ ನೀವು accumulated profit ನ transfer ಮಾಡ್ತೀರಾ ಅಂತ ಇದೆ. So that is false. And mention any one difference between dissolution of partnership firm and dissolution of partnership. ನೋಡಿ ಇಲ್ಲೇ ನಾವು ನೋಡಿದ್ರಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಆ ಬಿಸ್ನೆಸ್ ನ ನೀವು ವೈಂಡ್ ಅಪ್ ಮಾಡ್ತಾ ಇದ್ದೀರಾ, ಕ್ಲೋಸ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ ಬರೀ ಒಬ್ಬ ಪಾರ್ಟ್ನರ್ ಮಾತ್ರ ಅವನ್ನ ವರ್ಕ್ ನ ಮುಗಿಸಿ ಅಥವಾ ಅಗ್ರಿಮೆಂಟ್ ಕ್ಲಿಯರ್ ಆಗಿರುತ್ತೆ ಅಥವಾ ಡಿಸೀಸ್ಡ್ ಆಗಿರ್ತಾನೆ, ಸೊ ಈಸ್ ನಾಟ್ ಏಬಲ್ ಟು ಕಂಟಿನ್ಯೂ, ಜಸ್ಟ್ ಕ್ವಿಟಿಂಗ್ ದಿ ಬಿಸ್ನೆಸ್. ಓನ್ಲಿ ದ ಪಾರ್ಟ್ನರ್ಶಿಪ್ ವಿಲ್ ಬಿ ಡಿಸಾಲ್ವ್ಡ್, ನಾಟ್ ದ ಫರ್ಮ್. ಕಂಪನಿನ ಕ್ಲೋಸ್ ಮಾಡಲ್ಲ, ಓನ್ಲಿ ದ ಪಾರ್ಟ್ನರ್ಶಿಪ್ ವಿಲ್ ಬಿ dissolved. Write any one example for the current asset. Trade receivables, bills receivables, cash, inventories, all these are coming under the current asset only. Expand EPS. EPS andre no, earnings per share. Now the next question is answer any 3 of the following. Each question carries 2 marks. State any 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಡೀಡ್ ಅನ್ನೋದು ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ? ಒಂದು, ಮೊದಲನೇದು ಇವೆ ದ ಲೊಕೇಶನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್, ಅಡ್ರೆಸ್ ಏನಿದೆ ಅಂತ ಅಲ್ವಾ. ಸೊ ಬಿಸ್ನೆಸ್ ಅಡ್ರೆಸ್ ಆಫ್ ದಿ ಫರ್ಮ್, ಅಂಡ್ ವಾಟ್ ಟೈಪ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್, ನೇಚರ್ ಆಫ್ ದ ಬಿಸ್ನೆಸ್, ಅಂಡ್ ಆಲ್ ದ ಪಾರ್ಟ್ನರ್ಸ್ ಡೀಟೇಲ್ಸ್ ಅಡ್ರೆಸ್ ಇರುತ್ತೆ. And what type of partners idare, the type of partners will be mentioned in the deed, and what is their capital, interest on capital on the partners,
So that will be mentioned. All these details will be there. Any two content if you write, that is enough. And write the journal entry for the asset taken over by the partners at the time of dissolution of the firm. So ಅವಾಗ ಯಾರು ತಗೊಂಡಿದ್ದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, partners capital account debtor to realization account, right? Then what is calls in arrears? Calls in arrears is nothing but the amount which you have not received from the shareholders, due from the shareholders, is called the calls in arrears. Meaning of financial statement. Financial statement ಏನಕ್ಕೋಸ್ಕರ ನಾವು ಪ್ರಿಪೇರ್ ಮಾಡ್ತೀವಿ? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ is a basic and formal annual report, which helps you for the management to communicate the financial information to all its stakeholders. ಎಲ್ಲರಿಗೂ ಸ್ಟೇಕ್ಹೋಲ್ಡರ್ಸ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಫಿನಾನ್ಷಿಯಲ್ ಪೊಸಿಷನ್, ಫಿನಾನ್ಷಿಯಲ್ ಪ್ರೋಗ್ರೆಸ್, ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದಿ ಕಂಪನಿ. Okay, mention any two uses of cash flow statement. Cash flow statement ಏನಕ್ಕೆ ಯೂಸ್ ಆಗುತ್ತೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಿಮಗೆ ಮೊದಲನೇದು, you are going to understand what is the inflow and outflow of your cash. ಯಾಕಂದ್ರೆ ಪ್ಯೂರ್ಲಿ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಹಿಯರ್ you are recording. Okay, then you have divided the activities into three main categories. Classifications ಮಾಡಿದಿರಿ. It is nothing but your receipts and payment account. ರೈಟ್, ಅಂದ್ರೆ ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್, ಆಪರೇಷನ್ಸ್ ಇಂದ ಕ್ಯಾಶ್ ಇನ್ಫ್ಲೋ ಎಷ್ಟಾಗಿದೆ ಅಥವಾ ಔಟ್ಫ್ಲೋ ಏನು, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್, ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಯು ಹ್ಯಾವ್ ಡಿವೈಡೆಡ್ ಲೈಕ್ ದಿಸ್ ಅಂಡ್ ದಿಸ್ ವಿಲ್ ಹೆಲ್ಪ್ ಯು ಟು identify the ability of business related to the generation of cash and the cash equivalents. Okay, then answer any three questions. Meena is a partner in a firm. Her drawings were 4,000 on 13th June 2022, 12,000 on 1st November 2022, 8,000 on 31st December 2022, 4,000 on 1st Feb 2023. Calculate interest of Meena's drawing 12% per annum under product method for the year ending 31st March 2023. ಅವರು ವಿಡ್ರಾ ಮಾಡ್ತಾ ಇರೋ ಡೇಟ್ ಇಂದ ಹಿಡಿದು ಬುಕ್ ಇಯರ್ ಎಂಡ್ ಕ್ಲೋಸಿಂಗ್ ಆಫ್ ಬುಕ್ಸ್ 31st March 2023 ವರೆಗೂ ನಾವು ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಾಗಿದೆ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ ಅಂಡರ್ ಪ್ರಾಡಕ್ಟ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋವಾಗ ಫಸ್ಟ್ ಯು ನೀಡ್ ಟು ರೈಟ್ ದಿ ಹೆಡಿಂಗ್, ಕ್ಯಾಲ್ಕುಲೇಷನ್ ಆಫ್ interest on drawings. Drawings ಅಂದ್ರೆ ಏನು? business money owner used for personal purpose. We will call it as drawings of Meena's capital under product method. Presentation is also very important because you are writing an accounts, right? So proper method presentation ella irbeku. First you are writing date, then amount, withdrawn amount, and how many months, outstanding months. Product is nothing but the multiplication of amount and the outstanding months. First date ಏನು ಕೊಟ್ಟಿದ್ದಾರೆ? From 13th June 22. Amount is 4,000. Next, 1st November 22, 12,000. Then 31st December 22, 8,000. The last one is 1st Feb 23, 4,000.
ನಾವು ವಾಟ್ ಆರ್ ದಿ ಔಟ್ಸ್ಟ್ಯಾಂಡಿಂಗ್ ಮಂತ್, ಇಲ್ಲಿ 30th ಜೂನ್ ಕೊಟ್ಟಿದ್ದಾರೆ. ಸೊ ಜೂನ್ ಮಂತ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಜುಲೈ ಇಂದ ನೀವು ಕೌಂಟಿಂಗ್ ಸ್ಟಾರ್ಟ್ ಮಾಡಬೇಕು ಟಿಲ್ 31st ಡಿಸೆಂಬರ್ 23 ವರ್ಗು. ಓಕೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್. ಸೊ ಎಷ್ಟು ಮಂತ್ ಆಯ್ತು ಟೋಟಲ್ ಆಗಿ? 9 ಮಂತ್ಸ್. ಇಲ್ಲಿ ಫಸ್ಟ್ ನವೆಂಬರ್ ಕೊಟ್ಟಿದ್ದಾರೆ ಅಂದ್ರೆ ಬಿಗಿನಿಂಗ್ ಆಫ್ ದ ಮಂತ್. ಸೊ ಯು ಆರ್ ಕನ್ಸಿಡರಿಂಗ್ ದ ಮಂತ್ ಆಫ್ ದಿ ನವೆಂಬರ್ ಆಲ್ಸೋ. ನವೆಂಬರ್ನು ಕನ್ಸಿಡರ್ ಮಾಡಬೇಕು. ಓಕೆ, ನವೆಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್, 5 months. 31st December. So end of December. Only remaining is Jan, Feb, March, 3 months. Here, first Feb. So Feb and March, 2 months. Now you are multiplying amount into outstanding month. 4,000 into 9. 4 nines are 36. 36,000. 12 fives are 60. 8 threes are 24. 4 twos are 8. Right? 18, 10, 12. 1,28,000 is the total product. Now, what is the formula to find out the interest on drawings under the product method? So, let us write interest on drawings is equals to total product into rate into 1/12. So this is the formula itself. Okay, total product is 1,28,000 and rate is 12% per annum into 1/12. 1,28,000 into 12% divided by 12. 1,280 is the interest on drawings. I hope you all understood. ಏನ್ ಮಾಡಬೇಕು, ಮೊದಲು ಡೇಟು, ಅಮೌಂಟು, ಔಟ್ಸ್ಟ್ಯಾಂಡಿಂಗ್ ಮಂತು, ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ ಡೇಟ್ನ ಫ್ರಮ್ ದ ಡೇಟ್ ಎಂಡ್ ಏನು ಕೊಟ್ಟಿದ್ದಾರೆ ಅಲ್ಲಿಂದ ಇಯರ್ ಎಂಡ್ ವರ್ಗು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಮಂತ್ ನ ಅಮೌಂಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಆಗ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ವಿ ಆರ್ ಟೇಕಿಂಗ್ ಸಮ್ ಆಫ್ ದಿ ಪ್ರಾಡಕ್ಟ್. ಟೋಟಲ್ ತಗೋಬೇಕು. ದೆನ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಮಾಡಿದ್ರೆ ವಿಲ್ ಗೆಟ್ ಇಂಟರೆಸ್ಟ್ ಆನ್ drawings. Okay, yes, let's go to the next question. Next question is Anju, Sanju and Manju are partners, sharing the profit in the proportion of 1/2, 3/10 and 1/5. Anju retires from the firm. Sanju and Manju decides to share the profit of the new firm in the ratio of 5:3. Calculate gain ratio of Sanju and Manju. ನೋಡಿ, sacrifice ratio 1 mark ಕೊಟ್ಟಿದ್ದಾರೆ, 6 mark ಇಲ್ಲಿ gain ratio ಕೊಟ್ಟಿದ್ದಾರೆ. So most important, you have to don't skip where you will get 100% marks and it is easy also. So let us solve this question now. 23 solve ಮಾಡೋಣ. ಇಲ್ಲಿ ಈ ಕ್ವೆಶನ್ ಸ್ವಲ್ಪ ಅಂದ್ರೆ ನಿಮಗೆ ಟ್ರಿಕಿ ಅಂತ ಅನ್ಸ್ಬೋದು, ಬಟ್ ಇಟ್ ಇಸ್ ವೆರಿ ಈಸಿ ಆಕ್ಚುಲಿ. ನಾವು ಲೆಟ್ ಅಸ್ ಸಾಲ್ವ್ ದಿಸ್. ನೋಡಿ, ಇಲ್ಲಿ ಅಂಜು ಫಸ್ಟ್ ಓಲ್ಡ್ ರೇಷಿಯೋ ಬರ್ಕೊಳ್ಳಿ. ಅಂಜು, ಸಂಜು ಮತ್ತೆ ಮಂಜು 3 ಜನ ಪಾರ್ಟ್ನರ್ಸ್ ಅಲ್ವಾ. ಅಂಜು 1/2 ಕೊಟ್ಟಿದ್ದಾರೆ, 3/10 ಕೊಟ್ಟಿದ್ದಾರೆ, 1/5 ಕೊಟ್ಟಿದ್ದಾರೆ. ಈಗ ರೇಷಿಯೋ ಅಂದ್ರೆ ಪ್ರಪೋರ್ಷನ್ ಏನಿರ್ತದೆ ಯಾವಾಗ್ಲೂ ಈಕ್ವಲ್ ಟು 1. 1 ನಾವು ಅನೇಕ ಭಾಗಗಳಾಗಿ ಮಾಡೋದನ್ನ ರೇಷಿಯೋ ಅಥವಾ ಪ್ರಪೋರ್ಷನ್ ಅಂತ ಕರಿತೀರಿ ಅಲ್ವಾ. ನೋಡಿ, ಇಲ್ಲಿ ಈಕ್ವಲ್ ಆಗಿದೆಯಾ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ರೇಷಿಯೋನ ನಾವು ರೀಅರೇಂಜ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ರೀಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು. ಹೇಗ್ ಮಾಡ್ಕೋತೀರಾ ನೀವು? ಸ್ಕೂಲಲ್ಲಿ ಇರುವಾಗ ಓದಿರ್ತೀರಾ, ಕನ್ವರ್ಷನ್ ಆಫ್ ಪ್ರಪೋರ್ಷನ್ ರೇಷಿಯೋ ಇಂಟು ದಿ ಡೆಸಿಮಲ್ಸ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಅಲ್ವಾ. ಸೊ ದಟ್ ಯು ಹ್ಯಾವ್ ಟು ಡೂ ಇಟ್ ನೌ. ಜಸ್ಟ್ 1/2 ಎಷ್ಟು ಬಂತು? 0.5. ಇಲ್ಲಿ ಸಿಂಗಲ್ ಡಿಜಿಟ್ ಅಂದ್ರೆ 10 ಯೂನಿಟ್ ಇಂಟು 10 ಜೊತೆ ಮಲ್ಟಿಪ್ಲೈ ಮಾಡಬೇಕು. 0.5 ಇಂಟು 10 ಅಂದ್ರೆ ಎಷ್ಟು ಬಂತು? 5. ಓಕೆ, ದೆನ್ ಸಂಜುದು ಸೇಮ್ 3/10 0.3 ಬರುತ್ತೆ. 0.3 ಇಂಟು 10 ಈ ತರ ಕೊಟ್ಟಾಗ ಮಾತ್ರ. ಇಲ್ಲಾಂದ್ರೆ ನೀವು ಸಿಂಪಲ್ ಆಗಿ ಆರಾಮಾಗಿರುತ್ತೆ, ಓಲ್ಡ್ ರೇಷಿಯೋ ಹಾಕೊಳ್ಳಿ, ನ್ಯೂ ರೇಷಿಯೋ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. ನೆಕ್ಸ್ಟ್ 1/5 ಇಂಟು 0.2 ಬರುತ್ತೆ. ಇಂಟು 10 ಅಂದ್ರೆ
2 ಬರುತ್ತೆ. ಈಗ ಬಂತ ಓಲ್ಡ್ ರೇಷಿಯೋ. ನಾವು ದಿಸ್ ಈಸ್ ಈಕ್ವಲ್ಸ್ ಟು ನೋಡಿ 5 plus 3 plus 2 is 10. 10 by 10 is 1 equal to 1, right? So now we have rearranged the ratio. In the old ratio of Sanju and Manju is 5:3:2. Old ratio 5:3:2 ಅಲ್ವಾ. ನೆಕ್ಸ್ಟ್ ನಮಗೆ ಕೊಟ್ಟಿರೋ ಡೀಟೇಲ್ಸ್ ಏನು, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ ಯಾರ್ದು, ಸಂಜು ಮತ್ತೆ ಮಂಜುದ್ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ ಆಫ್ ಸಂಜು ಅಂಡ್ ಮಂಜು ಇಸ್ 5:3. 5:3 ಅಲ್ವಾ. ನಾವು ಲೆಟ್ us calculate this. What is the formula? Gaining ratio is equals to new share minus old share. ನೀವು ಬರೀ ಇಲ್ಲಿ ಸಂಜು ಮತ್ತೆ ಮಂಜುದ್ ಮಾಡ್ಕೊಂಡ್ರೆ ಸಾಕು, ಯಾಕಂದ್ರೆ ಅವ್ರಿಬ್ಬರದೇ ನಾವು ಗೇನ್ ರೇಷಿಯೋ ಕಂಡುಹಿಡಿಬೇಕಾಗಿರೋದು. ಈಗ ಯಾಕಂದ್ರೆ ಅಂಜು ರಿಟೈರ್ಡ್ ಆಗಿದ್ದಾನೆ, ಅಂಜು ರೇಷಿಯೋನ ಇವರಿಬ್ರು ಹಂಚ್ಕೊಂಡಿದ್ದಾರೆ, ಅದಕ್ಕೆ ಗೇನ್ ರೇಷಿಯೋ ಅನ್ನೋದು. ಅಂದ್ರೆ ಏನು ಎಕ್ಸ್ಟ್ರಾ ಶೇರ್ಸ್ ಬಂದಿದೆ ಅವರಿಗೆ ಅನ್ನೋದನ್ನ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಸಂಜು ಗೇನ್ ರೇಷಿಯೋ ಫಸ್ಟ್ ಫೈಂಡ್ ಔಟ್ ಮಾಡೋಣ. ನ್ಯೂ ರೇಷಿಯೋ ಆಫ್ ಸಂಜು ಏನು, ದಟ್ ಈಸ್ 5 ಅಲ್ವಾ. 5 plus 3 is 8 ಮೈನಸ್ ಸಂಜು ಓಲ್ಡ್ ರೇಷಿಯೋ ಬಂದು 3/10. ನಾವು ಯು ನೀಡ್ ಟು ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಅರ್ಥ ಆಯ್ತಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಅಂದ್ರೆ LCM ಮಾಡ್ಕೋಬೇಕು. ಸೊ 10 5s 50, 8 3s cross multiplication you are doing. 8 3s 24, 8 10s 80 ಬರುತ್ತೆ. ಓಕೆ, ನೀವು LCM ಮಾಡಿದ್ರು 80ನೇ ಬರುತ್ತೆ. ಒಂದ್ಸರಿ ತೋರಿಸ್ಬಿಡ್ಲಾ. 8 ಮತ್ತೆ 10ಗೆ 2 4s 2 5s 2 2s again 5 ಹಂಗೆ ಇರುತ್ತೆ. 2 1s 5 ಹಂಗೆ ಇದೆ, 5 1s 2 2s 4 4 2s 8 8 5s 40. LCM ತಗೋಬೇಕು, ಮಲ್ಟಿಪ್ಲೈ ಮಾಡಬೇಡಿ, LCM ತಗೊಳ್ಳಿ. ಓಕೆ, 40. Now is there any doubt how to take LCM? You all know, no? 2 2s 4 4 2s 8 8 5s 40. 40 ಬಂತಾ. Now 50 minus 24, 50 ಅಲ್ಲಿ 24 ಹೋದ್ರೆ 26/40 is ಸಂಜು. ಮಂಜುದು ಹಾಗೆ ಕಂಡಿಡ್ಕೋಬೇಕು. ಮಂಜು ರೇಷಿಯೋ ಎಷ್ಟು, ಫಸ್ಟ್ ನ್ಯೂ ರೇಷಿಯೋ 3/8 minus new old ratio is 2/10. 10 3s 30, 8 2s 16. Cross multiplication and LCM for these two is 40. 30 ಅಲ್ಲಿ 16 ಹೋದ್ರೆ 14, right? Divided by 40. ನೋಡಿ 26 plus 14 40 ಬಂತಾ. 26 plus 14. So what is the new ratio of gain ratio of Sanju and Manju? That is 26:14. And if you can simplify this again also. So simplify ಮಾಡ್ಕೋಬಹುದು. ಯಾವ ಟೇಬಲ್ ಅಲ್ಲಿ ಹೋಗುತ್ತಿದೋ, 2 7s 2 13s ಅಲ್ವಾ. 2 7s 2 13s 26:14, 13:7. I hope you understood this too. Let's prepare the next account. Next account is Sita, Geeta and Kavita are partners, sharing the profit and losses in the ratio of 5:3:2. Their capital balances on 1st April 2023 stood at 80,000. 60,000 and 40,000 respectively. Geeta died on
1st Jan 2024. Partnership deed provided the following interest on capital at 12% per annum. ನೋಡಿ ಇಲ್ಲೂ ನಿಮ್ಗೆ ಕ್ಲೂ ಇದೆ, ಅದಕ್ಕೆ ಕ್ವೆಶನ್ಸ್ ನ ಅರ್ಥ ಮಾಡ್ಕೋಬೇಕು ನೀವು. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ನಿಮ್ಗೆ 2 ಮಾರ್ಕ್ ಕ್ವೆಶನ್ ಇತ್ತು ಏನೆಲ್ಲ ಇರುತ್ತೆ ಅಂತ. ಸೊ ಸ್ಯಾಲರಿ ಕೊಡ್ತಾ ಇದ್ರೆ ವಾಟ್ ಇಸ್ ಪರ್ ಮಂತ್ ಸ್ಯಾಲರಿ, ಎಲ್ಲ ಡೀಟೇಲ್ಸ್ ನಿಮ್ಗೆ ಡೀಡ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% per annum. Salary to Geeta rupees 4,000 per month. Geeta's share of goodwill as per AS accounting standard 26. Her share of profit up to the date of death on the basis of previous year profit. Total goodwill of the firm is 84,000 and profit of the firm for the year 22-23 is 60,000. Prepare Geeta's executor account. So executor account prepare ಮಾಡಬೇಕು, and this is also one of the most important. Don't skip this. Skip ಮಾಡಬಾರ್ದು ನೀವು executor account ನ. Let us prepare the executor accounts now. So Geeta executor account we are preparing debit, particulars amount and credit side. ಸೊ ನಾವ್ ಇಲ್ಲಿ ಏನೆಲ್ಲ ಕೊಡ್ಬೇಕು ಗೀತಾ ಎಕ್ಸಿಕ್ಯೂಟರ್ಸ್ಗೆ ಅವೆಲ್ಲದನ್ನು ಕ್ರೆಡಿಟ್ ಮಾಡ್ತಾ ಇದ್ದೀರಿ. ಫಸ್ಟ್ ಗೀತಾ ಎಕ್ಸಿಕ್ಯೂಟರ್ ಅಕೌಂಟ್ ಬಂದು ಲಯಬಿಲಿಟಿ ಅಕೌಂಟ್ ಅಂದ್ರೆ ಕ್ರೆಡಿಟರ್ಸ್ ಅಕೌಂಟ್. ನಾವ್ ಏನ್ ಕ್ರೆಡಿಟರ್, ಯಾಕಂದ್ರೆ ಕ್ಯಾಪಿಟಲ್ ನಾವು ಲಯಬಿಲಿಟಿ ಸೈಡ್ ರೆಕಾರ್ಡ್ ಮಾಡ್ತೀರಿ, ಯಾಕಂದ್ರೆ ರೀಪೇಮೆಂಟ್ ಮಾಡ್ತೀರಿ. ದೇ ಆರ್ obligated, they have a right to claim on the amount whatever they have invested in the business. ಅದಕ್ಕೋಸ್ಕರ ಸೊ ಯಾವುದೇ ಲಯಬಿಲಿಟೀಸ್ಗೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಬರೆಯುವಾಗ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದೇ ಅಸೆಟ್ಸ್ಗೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಬರೆಯುವಾಗ ಅದು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಎಕ್ಸಿಕ್ಯೂಟರ್ ಅಕೌಂಟ್ ಇಸ್ a liability, so that is why we are recording the opening balance under the credit side. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲಿ ಕ್ಯಾಪಿಟಲ್ ಎಷ್ಟಿದೆ ಗೀತಾದು, ಗೀತಾ ಅಲ್ವಾ, ಗೀತಾ ಡೈಡ್, ಇಲ್ಲಿ ತೀರ್ಕೊಂಡಿರೋ ಪಾರ್ಟ್ನರ್ ಯಾರು, ಗೀತಾ. ಸೊ ಅದರಿಂದ ಗೀತಾದು ಕ್ಯಾಪಿಟಲ್ ನ ತಗೋಬೇಕು. ಗೀತಾ ಕ್ಯಾಪಿಟಲ್ ಇಸ್ 60,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೀತಾ, ಏನೆಲ್ಲ ಗೀತಾ ಕೊಡ್ಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದು 60,000 is the capital. On this 12% we have to give, and up to till the date of death you are going to give. ಅಂದ್ರೆ till the date of death ನೋಡಿ 1ನೇ ತಾರೀಕುವರೆಗೂ ಅಂದ್ರೆ 31st December ವರೆಗೂ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಲ್ಲಿ ಗೀತಾ ತೀರ್ಕೊಂಡಿರೋದು ಯಾವಾಗ, 1st Jan 2024. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿರೋದು ಯಾವಾಗಿಂದ, 1st April ಇಂದ. ಅಕೌಂಟಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಏಪ್ರಿಲ್ ಇಂದ ಡಿಸೆಂಬರ್ ವರ್ಗು. ಹೌ ಮೆನಿ ಮಂತ್ಸ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಟೋಟಲಿ 9 months. 9/12 9 monthsಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕ್ರೆಡಿಟ್ ಮಾಡಬೇಕು. ಓಕೆ, 60,000 ಇಂಟು 12% ಇಂಟು 9 divided by 12. ಯಾಕಂದ್ರೆ 12% ಮಾಡಿದಾಗ ಪರ್ ಆನಮ್ ವರ್ಷಕ್ಕೆ ಏನಿದೆ ಆ ಅಮೌಂಟ್ ಬರುತ್ತೆ. ನಮ್ಗೆ ವರ್ಷಕ್ಕೆ ಕೊಡೋ ಹಂಗಿಲ್ಲ, ನಿಮ್ಗೆ ಈಚ್ ಎಂಟ್ರಿಗೆ ಒಂದೊಂದು ಮಾರ್ಕ್ ಇರುತ್ತೆ. ಓಕೆ, ಯಾವುದೇ ಎಂಟ್ರಿನ ಮಿಸ್ ಮಾಡಬೇಡಿ. ಅಂಡ್ ದಿಸ್ ಇಸ್ ವೆರಿ ಈಸಿ ಆಲ್ಸೋ. ಇದು 100% ಕ್ವೆಶನ್, ನಿಮ್ಗೆ ಯಾವತ್ತೂ ಮಿಸ್ ಆಗಲ್ಲ, ಯಾವಾಗ್ಲೂ ಇರುತ್ತೆ. ಸ್ಯಾಲರಿ ಎಷ್ಟು ಪೇ ಮಾಡ್ತಿದ್ದೀರಾ ಗೀತಾಗೆ, 4,000 per month. ಅಪ್ ಟು ಎಷ್ಟು ಮಂತ್ ಕೊಡ್ಬೇಕು, 9 months ಇಂಟು 9, 4,000 ಇಂಟು 9, 4 9s are 36,000. ಓಕೆ, ನೆಕ್ಸ್ಟ್ ಸೀತಾಸ್ ಕ್ಯಾಪಿಟಲ್ ಅಕೌಂಟ್ ಬೈ ಸೀತಾ. ಉಳ್ದಿರೋ ಕ್ಯಾಪಿಟಲ್ ಅಂದ್ರೆ ಗುಡ್ ವಿಲ್ ಇರುತ್ತಲ್ವಾ, ಗೀತಾ ಗುಡ್ ವಿಲ್ ನ ಸೀತಾ ಮತ್ತೆ ಗೀತಾಗೆ ಶೇರ್ ಮಾಡಬೇಕು. ಇಲ್ಲಿ ಗೇನ್ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಯಾವಾಗ ನಮ್ಗೆ ನ್ಯೂ ರೇಷಿಯೋ ಕೊಟ್ಟಿರೋದಿಲ್ಲ ಆಗ ನಾವು ಓಲ್ಡ್ ಪಾರ್ಟ್ನರ್ಸ್ ಓಲ್ಡ್ ರೇಷಿಯೋನೇ ನ್ಯೂ ರೇಷಿಯೋ ಗೇನ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಏನೋ, ಸೀತಾ, ಗೀತಾ ಅಂಡ್ ಕವಿತಾ 5:3:2. ನಾವು ಗೀತಾ ವಿಕೆಟ್ ಈಸ್ ಔಟ್, ರೈಟ್, ಶಿ ಡೈಡ್. ಸೊ ನಾವು ಕನ್ಸಿಡರ್ ಮಾಡಂಗಿಲ್ಲ. ಉಳ್ದಿದ್ದಿನ್ಯಾರು, ಸೀತಾ ಮತ್ತೆ ಕವಿತಾ, ಇವರು 5:2. ಈ ರೇಷಿಯೋ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡುವಾಗ. ಅಂಡ್ ಗುಡ್ ವಿಲ್ ನ ಎಲ್ಲಾರ ಅಮೌಂಟ್ ಮೇಲೂ ಕ್ಯಾಲ್ಕುಲೇಟ್ ಮಾಡಬಾರ್ದು. ಮೊದಲು ಗೀತಾ ಗುಡ್ ವಿಲ್ ಎಷ್ಟು ಅಂತ ಕಂಡು ಹಿಡ್ಕೋಬೇಕು. ಸೊ ಗುಡ್ ವಿಲ್ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ಗುಡ್ ವಿಲ್ ಕ್ಯಾಲ್ಕುಲೇಷನ್, ವಾಟ್ ಈಸ್ ದ ಟೋಟಲ್ ಗುಡ್ ವಿಲ್, ಇಟ್ ಇಸ್ 84,000. ಅದರಲ್ಲಿ ಗೀತಾ ಶೇರ್ ಎಷ್ಟು, 3 ವಾಟ್ ಈಸ್ ದ ಓವರ್ ಆಲ್ ಶೇರ್, 5:3:2 ಕೊಟ್ಟಿದ್ದಾರೆ. 5 + 3 8 + 2 10.
ಸೊ ಟೋಟಲ್ ಎಷ್ಟು ಬರುತ್ತೆ ಅವಾಗ 84,000 ಇಂಟು 3 ಡಿವೈಡೆಡ್ ಬೈ 10 is 25,200. ಓಕೆ 25,200 ಬರುತ್ತೆ. ಈ 25,200 ನ ಸೀತಾ ಮತ್ತೆ ಕವಿತಾಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 25,200 ಇಂಟು what is the ratio of Sita? 5 by 7. 25,200 into 2 by 7. So 25,200 into 5 divided by 7 is 18,000. Then 25,200 into 2 divided by 7 is 7,200. Okay. By Sita's capital account 18,000. Kavitadu by Kavita's capital account 7,200. ನೆಕ್ಸ್ಟ್ ಇರೋದು ಪ್ರಾಫಿಟ್ ಅಂಡ್ ಲಾಸ್. ಓವರ್ ಆಲ್ ಪ್ರಾಫಿಟ್ ಎಷ್ಟು ಬರ್ಬೋದು ಅಂತ ಕೊಟ್ಟಿದ್ದಾರೆ. ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಕರಿತೀರಿ. ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಸೊ ಟೋಟಲ್ ಪ್ರಾಫಿಟ್ ಕೊಟ್ಟಿರೋದೆಷ್ಟು ಇಲ್ಲಿ 60,000. ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಪ್ರಾಫಿಟ್ ಅಂಡ್ ಲಾಸ್. 60,000 ಪ್ರಾಫಿಟ್ ಎಷ್ಟು 60,000 ಇಂಟು ಗೀತಾ ರೇಷಿಯೋ ಎಷ್ಟು 3 ಡಿವೈಡೆಡ್ ಬೈ ಟೋಟಲ್ ಇಸ್ 10. ಟೋಟಲ್ ಆಗಿ ಬರೋದು 18,000. ಅದೇ ಅವ್ರು ಇದ್ದಿದ್ದು 9 months ಮಾತ್ರ. ಸೊ 9 months ಮಾತ್ರ ದ ಡೇಸ್ ವಿಚ್ ಶಿ ಹ್ಯಾಸ್ ವರ್ಕ್ಡ್ ಓನ್ಲಿ ಫಾರ್ ದಟ್ ಶಿ ಇಸ್ ಎಲಿಜಿಬಲ್ ಟು ಗೆಟ್ ದಿ ಪ್ರಾಫಿಟ್. ಅದಕ್ಕೆ ಅಷ್ಟು ದಿನಗಳನ್ನ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಇಂಟು 9 months ಡಿವೈಡೆಡ್ ಬೈ ಔಟ್ ಆಫ್ 12 13,500 ಸಸ್ಪೆನ್ಸ್ ಅಕೌಂಟಿಗೆ ಬರುತ್ತೆ. ಈ ಟೋಟಲ್ ಮಾಡಿ ಟೋಟಲ್ ಅಮೌಂಟ್ ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿ. What is the total? 13,500 plus 7,200, 18, 36, 5,400, 60,000. 1,40,100 is the total to balance carry down. ಅದೇ ಅವ್ರು ಏನಾದ್ರು ಕಂಪನಿ ಕೊಡ್ಬೇಕಾಗಿದ್ದಿದ್ರೆ, ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದ್ಬಿಟ್ಟು ಕಂಪನಿ ಯಾರಿಗೆ ಎಕ್ಸಿಕ್ಯೂಟರಿಗೆ ಕೊಡ್ಬೇಕು. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ. ಬಟ್ ಅದೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ರೆ ಅದನ್ನ ನಾವು ಡೆಬಿಟ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ. ಓಕೆ, ಎಸ್, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್ ನೌ. 25th ಕ್ವೆಶನ್. ವಿಡಿಯೋ ನೋಡ್ತಾ ಕ್ವೆಶನ್ಸ್ ಇಟ್ಕೊಂಡು ಹಾಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ದೀಸ್ ಆರ್ ದಿ 100% ಕ್ವೆಶನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. From the following information, prepare a statement of profit and loss account for the year ended 31st March 2023 as per the Schedule 3 of the Companies Act 2013. Revenue from operations, purchase of goods, salary to employees, leave encashment, rent and taxes, repair to machinery, then tax 30%. Building are to be revalued at 66,000 and make not this up to tax 30% ವರೆಗೂ ಇದೆ. ನಾವಿಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಲೆಟ್ ಅಸ್ ಪ್ರಿಪೇರ್ ನೌ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸ್ಟೇಟ್ಮೆಂಟ್ ಆಫ್, ರೈಟ್ ದ ಹೆಡ್ಡಿಂಗ್ಸ್ ಪ್ರಾಪರ್ಲಿ. ಹೆಡ್ಡಿಂಗ್ಸ್ ನ ಬಿಡೋದು ಮಾಡಬೇಡಿ. ಹೆಡ್ಡಿಂಗ್ಸ್ ಬರ್ಕೊಳ್ಳಿ. ಟೋಟಲ್ ಮಾಡುವಾಗ 2 ಲೈನ್ ಬಿಟ್ಟು ಟೋಟಲ್ ಮಾಡಿ. ಇನ್ ಕೇಸ್ ಮಿಸ್ಟೇಕ್ ಆದ್ರೂ ಲೇಟರ್ ಯು ಕ್ಯಾನ್ ಆಲ್ಟರ್ ಇಟ್. ಕಾಟು ಚಿತ್ತು ಜಾಸ್ತಿ ಮಾಡೋ ಹಾಗಿರೋದಿಲ್ಲ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದಿ ಇಯರ್ ಎಂಡಿಂಗ್ 31st March 2023. ಇಲ್ಲಿ ನಾವು ನೋಟ್ಸ್ ಆನ್ ಅಕೌಂಟ್ ಮಾಡ್ಕೊಳ್ಳೋಣ, ಜೊತೆಗೆ ಸ್ಟೇಟ್ಮೆಂಟ್ ಮಾಡಬೇಕು. ಬರೀ ನೀವು ಸ್ಟೇಟ್ಮೆಂಟ್ ಮಾಡಿದ್ರೆ ಮಾರ್ಕ್ಸ್ ಸಿಗಲ್ಲ. ನೀವು ನೋಟ್ಸ್ ಆನ್ ಅಕೌಂಟ್ ಕೂಡ ಕಂಪಲ್ಸರಿ ಮಾಡಬೇಕು. ಅದಕ್ಕೇನೆ ನಾವು ಶೆಡ್ಯೂಲ್ ನಂಬರ್ 3 ಅಂತ ಕರೆಯೋದು.
ಓಕೆ, ನೋಟ್ ನಂಬರ್ ಹಾಕ್ಬೇಕಲ್ವಾ ನೀವು. ಮೊದಲು ಸೇಲ್ಸ್ ತಗೋಬೇಕು. ಸೇಲ್ಸ್ ನಾವೇನಂತ ರೆವಿನ್ಯೂ. ರೆವಿನ್ಯೂ ಫ್ರಮ್ ಆಪರೇಷನ್ಸ್. ರೆವಿನ್ಯೂ ಫ್ರಮ್ ಆಪರೇಷನ್ಸ್. Revenue from operations is 8 lakh. Other income. Other income ಇಲ್ಲ ಅಂದ್ರೂ ಫಾರ್ಮೆಟ್ ಅಲ್ಲಿ ಬರಿಬೇಕು. Other income is nil. Now what is your total revenue? Total revenue you generated through sales. That is your total revenue. We'll call this as a. Total revenue is 8 lakh. ಓಕೆ, ನೆಕ್ಸ್ಟ್ ಈಗ ಬರೋದಿಲ್ಲ COGS, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅಂದ್ರೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಯ್ತು. ಈಗ ಸೇಲ್ ಮಾಡಕ್ಕೆ ಪ್ರಾಡಕ್ಟ್ ಬೇಕಲ್ವಾ, ಪ್ರಾಡಕ್ಟ್ ಮಾಡಕ್ ಮೆಟೀರಿಯಲ್ ಬೇಕು. ಸೊ ಆ ಮೆಟೀರಿಯಲ್ ಎಲ್ಲ ಏನೆಲ್ಲ ಖರ್ಚಾಯ್ತು ಅನ್ನೋದನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ದೀರಿ ಅಂಡರ್ ಎಕ್ಸ್ಪೆನ್ಸಸ್ ಅಲ್ಲಿ. ಹೆಡಿಂಗ್ ಈಸ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಫಸ್ಟ್ ಪರ್ಚೇಸ್ ಆಫ್ ಗೂಡ್ಸ್. ಪರ್ಚೇಸ್ ಆಫ್ ಗೂಡ್ಸ್. ಇನ್ ಕೇಸ್ ಪರ್ಚೇಸ್ ರಿಟರ್ನ್ಸ್ ಇದ್ದೆ ಮೈನಸ್ ಮಾಡಿ ಹಾಕೋತೀರಿ, ಅವಾಗ ನೋಟ್ ನಂಬರ್ ಇದಕ್ಕೂ ಕೂಡ ಬರುತ್ತೆ. ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಅದನ್ನ ನಾವು 2 lakh ನೋಟ್ಸ್ ಆನ್ ಅಕೌಂಟ್ ಅಲ್ಲಿ ತೋರ್ಸೋಣ. 2 lakh. ದೆನ್ ನೆಕ್ಸ್ಟ್ ಇರೋದು ಸ್ಯಾಲರಿ, ಲೀವ್ ಎನ್ಕ್ಯಾಶ್ಮೆಂಟ್ ಇದೆ, ರೆಂಟ್ ಅಂಡ್ ಟ್ಯಾಕ್ಸಸ್ ಇದೆ, ರಿಪೇರ್ ಟು ಮಿಷಿನರಿ ಇದೆ. ನೋಡಿ, ಸ್ಯಾಲರಿ ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ ಏನಿದೆ ಇದು ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಬರುತ್ತೆ. ಈ ಎರಡು ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ. ರೆಂಟ್ ಅಂಡ್ ಟ್ಯಾಕ್ಸಸ್ ಮತ್ತೆ ರಿಪೇರ್ ಟು ಮಿಷಿನರಿ ಇದೆಯಲ್ಲ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ನಾವ್ ಇದೆರಡಕ್ಕೂ ನೋಟ್ಸ್ ಆನ್ ಅಕೌಂಟ್ ನ ಮಾಡ್ಕೋಬೇಕು. ಸೊ ಲೆಟ್ ಅಸ್ ರೈಟ್ ದಿ ನೋಟ್ಸ್ ಆನ್ ಅಕೌಂಟ್. ವರ್ಕಿಂಗ್ ನೋಟ್ ಅಲ್ಲಿ ಮಾಡಬೇಕು. ನೀವು ವರ್ಕಿಂಗ್ ನೋಟ್ ಮಾಡಿಲ್ಲ ಅಂದ್ರೆ, ನೀವು ಲೆಕ್ಕ ಕರೆಕ್ಟ್ ಆಗಿ ಮಾಡಿದೀರಾ, ಎಲ್ಲಾನು ಕನ್ಸಿಡರ್ ಮಾಡಿದೀರಾ, ಆದ್ರೂ ನಿಮಗೆ ಮಾರ್ಕ್ಸ್ ಹೋಗಿದೆ ಅಂದ್ರೆ ನೀವು ವರ್ಕಿಂಗ್ ನೋಟ್ ಮಾಡಿರೋದಿಲ್ಲ. ಓಕೆ, ಅದಕ್ಕೆ ವರ್ಕಿಂಗ್ ನೋಟ್ ನ ಪ್ರಿಪೇರ್ ಮಾಡಿ. ಫಸ್ಟ್ ಒನ್ ಇಸ್ ಎಂಪ್ಲಾಯಿ ಬೆನಿಫಿಟ್ಸ್. ಎಂಪ್ಲಾಯಿ ಬೆನಿಫಿಟ್ಸ್, ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಒನ್ ಇಸ್ ಸ್ಯಾಲರಿ. ಸ್ಯಾಲರಿ is to employees. Second one is leave encashment. Salary to employees is to 50,000. 10,000. Total 60. ಅದೇ ರೀತಿ ನೆಕ್ಸ್ಟ್ ವರ್ಕಿಂಗ್ ನೋಟ್ ಏನು? ಸೆಕೆಂಡ್ ಒನ್ ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ರೆಂಟ್ ಅಂಡ್ ಟ್ಯಾಕ್ಸಸ್ ಎಷ್ಟು? 20. ದೆನ್ ರಿಪೇರ್ಸ್ is 20. 40,000 is total other expenses. So working note one is employee benefit. Okay, now write that employee benefit expenses. ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ ಹಾಕ್ಬೇಕು. 1. ಟೋಟಲ್ ಎಷ್ಟು ಬಂದಿದೆ? 60,000 ಬಂದಿದೆ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್. ವರ್ಕಿಂಗ್ ನೋಟ್ ನಂಬರ್ ಏನು? 2. ಇದು ಇದೇ ಇರ್ಬೇಕಂತ ಏನಿಲ್ಲ, ಚೇಂಜ್ ಆಗುತ್ತೆ. ಇಲ್ಲಿ ಈಗ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ರಂದ್ರೆ ಅದನ್ನು ಕೂಡ ನಾವು ವರ್ಕಿಂಗ್ ನೋಟ್ ಅಲ್ಲೇ ತೋರಿಸ್ತೀರಿ. ಆಗ ಇಲ್ಲಿ 1 ಆಗತ್ತೆ. ಈಗ ಅದರ್ ಇನ್ಕಮ್ಸ್ ಅಲ್ಲಿ ಒಂದು 2-3 ಐಟಮ್ ಇನ್ಕಮ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನೆಲ್ಲ ಆಡ್ ಮಾಡ್ಕೊಳ್ತೀರಿ, ಅವಾಗ ಇಲ್ಲಿ 1 ಆಗತ್ತೆ. Okay, so remember that. And revenue from operation is net revenue, net sales we are taking. In case sales and sales return is given, again here for revenue from operations also you are mentioning the working note. Okay, other expenses is total 40,000. 40,000. Now what is your total expenses? Total expenses 5. Total expenses is to 2 lakh 63 lakh. Right, now profit, this will be our profit before tax. Profit before taxes, this will consider as B. A minus B.
8 ಅಲ್ಲಿ 3 ಹೋದ್ರೆ profit before tax is 5 lakh. Okay, 5 lakh. The next we need to deduct tax from this, less tax expenses. Tax ಎಷ್ಟು ಕೊಟ್ಟಿದ್ದಾರೆ in the question? 30% ಕೊಟ್ಟಿದ್ದಾರೆ. On 5 lakh 30%. 5 lakh into 30%. 5 3s are 15. So 1,50,000 tax ಬರುತ್ತಲ್ಲ, 1,50,000. After deducting the tax, this is our profit for the year or profit after tax. Profit after tax. 5 lakh ಅಲ್ಲಿ 1,50,000 ಹೋದ್ರೆ 3,50,000 is the profit after tax. That's it. ನೋಡಿ ಎಷ್ಟು ಈಸಿ ಇದೆ ಅಲ್ವಾ? ಪ್ರಾಕ್ಟೀಸ್ ಮಾಡಬೇಕು, ಕ್ಲೀನ್ ಆಗಿ ನೆನ್ಪಿಟ್ಕೋಬೇಕು, ಬೈ ಹಾರ್ಟ್ ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು. Now let us solve the next question. 25 questions ಆಗೋಯ್ತು. 26th we are going to solve. 26th question is, Meena Company Limited earned a net profit of 6 lakh for the year ended 31st March 2023. Depreciation charged on the fixed asset during the year was rupees 1 lakh. There was a loss of rupees 40,000 on the sale of the whole machinery, which was transferred to a statement of profit and loss. During the year, inventories were decreased by 40,000 and other current liabilities were decreased by 20,000. Compute cash flow from operating activities by indirect method. ನೋಡಿ ಯಾವಾಗ್ಲೂ ಒಂದು ಕ್ವೆಶನ್ ಕಂಪಲ್ಸರಿ ಇರುತ್ತೆ. ಐದರ್ ಯು ವಿಲ್ ಗೆಟ್ ಇಟ್ ಫಾರ್ ದಿ ಆಪರೇಟಿಂಗ್ ಆಕ್ಟಿವಿಟಿ ಕಂಡಿಡಿರಿ ಅಂತ, ಅಥವಾ ಫಿನಾನ್ಸಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಇರುತ್ತೆ. ಸೊ ನೀವು ಕ್ಯಾಶ್ ಫ್ಲೋ ಕಲ್ತ್ಕೊಂಡ್ರೆ ನಿಮ್ಗೆ you are getting 6 mark also and 12 mark also, right? And this is easy also. Just you need to calculate the operating profit na find out ಮಾಡಬೇಕು. Let us find out now. What is the format? Cash flow statement for the year ending 31st March 2023. Okay, now let us calculate. Here we are calculating cash flow from operating activities. Alva. So what is the net profit? First it is given net profit. So the net profit is given here is 6 lakh. Net profit ಕೊಟ್ಟಿದ್ದಾರೆ ಎಷ್ಟಂತ? 6 lakh ಅಂತ. 6 lakh. Now you need to take adjustments. Here we are adding the expenses and we are deducting the minusing or subtracting the incomes. Adjustments for, we want to know what was our actual cash availability, right? So that is why the first one is depreciation. Depreciation is a non-cash expense. Depreciation of fixed asset add ಮಾಡಬೇಕು ಅಲ್ವಾ? ಎಷ್ಟು? ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ 1 lakh. ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕು. ಡಿಪ್ರಿಸಿಯೇಷನ್ ಇನ್ಕಮ್ ಎಕ್ಸ್ಪೆನ್ಸಾ? ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಮಿಷಿನರಿ. Loss on sale of old machinery, income expensa? It is an expense, right? So again we are adding that 40,000. Always remember, now when we are preparing an operating activities, any increase in current asset minus decrease in current asset add. Vice versa for the current liabilities. Increase in current liability add. Decrease in current liability minus. Okay.
ಕ್ಯಾಶ್ ಬಂದಿದೆ ಇಲ್ಲಿ ಅಸೆಟ್ ಇನ್ಕ್ರೀಸ್ ಆಗಿದೆ, ಆದ್ರೆ ಅಸೆಟ್ ಬರಕ್ ದುಡ್ಡು ಖರ್ಚಾಗಿದೆ ಅಲ್ವಾ, ನಮಗೆ ಕ್ಯಾಶ್ ಆಕ್ಟಿವಿಟೀಸ್ ಬೇಕು, ಕ್ಯಾಶ್ ಇನ್ಫ್ಲೋ ಅಂಡ್ ಔಟ್ಫ್ಲೋ ಬೇಕು. ಅದಕ್ಕೆ ಅರ್ಥ ಆಯ್ತಾ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಇನ್ವೆಂಟ್ರೀಸ್ ಡಿಕ್ರೀಸ್ ಇನ್ ಇನ್ವೆಂಟ್ರೀಸ್ ಆಗಿದೆ, ಡಿಕ್ರೀಸ್ ಆದಾಗ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಡಿಕ್ರೀಸ್ ಇನ್ ಇನ್ವೆಂಟ್ರೀಸ್, that is inventories are the current asset stock. Next, decrease in other current liability. So current liability decrease ಆದ್ರೆ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಶೋ ಮಾಡಿದಿರಿ. Now any other items we left? No, we have taken all the items, right? Now let us find out the cash flow. 6 mark ನೋಡಿ, ಕಷ್ಟ ಇದೆಯಾ? Cash flow from operating activities. Cash flow from operating activity is 6 lakh plus 1 lakh plus 40 plus 40 80 minus 20, 7 lakh 60,000. That's it. Now we'll go to the next question, right? Next question is, so now we came to the part D. Okay, 12 mark questions. 12 mark alli first one. Anita and Sunita are partners in a firm, sharing the profit in the ratio of 2:1. Their balance sheet as on 31st March 2023 was as follows. Balance sheet as on 31st March 2023. Balance sheet ಕೊಟ್ಟಿದ್ದಾರೆ. Bills payable, creditor, reserve fund, capital of Anita and Sunita is given. Cash, debtors, stock, furniture, building, motor car. On 1/4/2023, they admitted Vinuta for 1/4 of share in the future profit under the following terms. She should bring the cash for capital rupees 40,000 and rupees 30,000 for the goodwill as per AS 26. Half 1/2 of the goodwill amount withdrawn by the old partners. Okay, then see, building are to be revalued at 66,000 and make a provision for legal charges of rupees 700. Depreciate motor car by 10% and reduce the stock by 10%. So here we need to prepare revaluation account, partners capital account, balance sheet of the new firm. So ಈ 3 ಅಕೌಂಟ್ ನ ನಾವು ಪ್ರಿಪೇರ್ ಮಾಡ್ಬೇಕೀಗ. Okay, let us prepare now. Revaluation account. ರಿವ್ಯಾಲ್ಯೂಯೇಷನ್ ಅಕೌಂಟ್, ರಿವ್ಯಾಲ್ಯೂ ಮಾಡಿರೋದು ಅಸೆಟ್ಸ್ ನಾವು ಇಲ್ಲಿ ಬರಿತಾ ಇದ್ದೀವಿ, ಅದಕ್ಕೆ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡುವಾಗ ರಿಯಲೈಸೇಷನ್ ಅಕೌಂಟ್ ಮಾಡ್ತೀರಿ. ಇಲ್ಲಿ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಅಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀರಿ. ಡೆಬಿಟ್, ಕ್ರೆಡಿಟ್, particulars is there. Now here the provision of legal charges ಏನಿದೆ ನೋಡಿ. ಫಸ್ಟ್ ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಯಾವ ಬಿಲ್ಡಿಂಗ್ ಆರ್ ಟು ಬಿ ರಿವ್ಯಾಲ್ಯೂಡ್, ರಿವ್ಯಾಲ್ಯೂ ಆಗಿರೋದು ಯಾವುದು, ಬಿಲ್ಡಿಂಗ್ 66,000 ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ತು, ಬಿಲ್ಡಿಂಗ್ ವ್ಯಾಲ್ಯೂ ವಾಸ್ 56,000 ಇತ್ತು. 56,000 ಇದ್ದಿದ್ದು 66,000 ಆಗಿದೆ. ಸೊ ಅಪ್ರಿಸಿಯೇಷನ್ ಆಗಿದೆ. ಎಷ್ಟು ಅಪ್ರಿಸಿಯೇಷನ್ ಆಗಿದೆ, ಇನ್ಕ್ರೀಸ್ ಆಗಿರೋದು 10,000. ಆ ಅಮೌಂಟ್ ನ ನಾವು ಕ್ರೆಡಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರಿಬೇಕು. ಬೈ ಬಿಲ್ಡಿಂಗ್ ಅಕೌಂಟ್, ಏನೆಲ್ಲ ಇನ್ಕ್ರೀಸ್ ಆಗಿದೆ, ಇನ್ಕಮ್ ಆಗತ್ತೆ ಅದನ್ನ ಕ್ರೆಡಿಟ್ ಸೈಡ್ ಬರಿಬೇಕು. ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ಕೋಬೇಕು. ಎಷ್ಟು, 10,000. 66,000 ಅಲ್ಲಿ 56,000 ಹೋದ್ರೆ ಬ್ಯಾಲೆನ್ಸ್ ಇಸ್ 10,000. ನೆಕ್ಸ್ಟ್ ಇದ್ರ ಜೊತೆ ಇದು ಬಿಟ್ಟು ಲೀಗಲ್ ಚಾರ್ಜಸ್ ಪ್ರಾವಿಷನ್, ಈ ಅಡ್ಜಸ್ಟ್ಮೆಂಟ್ ಬಿಲ್ಡಿಂಗ್ ಏನಿದೆ ಈ ರಿವ್ಯಾಲ್ಯೂ ಮಾಡಕ್ಕೆ ಲೀಗಲ್ ಚಾರ್ಜಸ್ 700 ಪೇ ಮಾಡಿದ್ದಾರೆ. ಲೀಗಲ್ ಚಾರ್ಜಸ್ ಏನು, ಎಕ್ಸ್ಪೆನ್ಸು. ಟು ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜ್, ಲೀಗಲ್ ಚಾರ್ಜ್ ಬಂದು
700. Okay, then ಸ್ಟಾಕ್ ಡಿಪ್ರಿಸಿಯೇಟ್ ಆಗಿದೆ, ಮೋಟಾರ್ ಕಾರು ಡಿಪ್ರಿಸಿಯೇಟ್ ಆಗಿದೆ. ಸೊ ಟು ಸ್ಟಾಕ್ ಅಮೌಂಟ್ ಎಷ್ಟು? ಸ್ಟಾಕ್ ಅಮೌಂಟ್ 48,000. 48,000 ಅಲ್ಲಿ ಇಂಟು 10 ಡಿಪ್ರಿಸಿಯೇಟ್ ಆಗಿರೋದು. 48,000 into 10%, 4,800. ನೆಕ್ಸ್ಟ್ ಮೋಟಾರ್ ಕಾರ್ ಕೂಡ ಡಿಪ್ರಿಸಿಯೇಟ್ ಆಗಿದೆ. ಮೋಟಾರ್ ಕಾರ್ ಎಷ್ಟು ಡಿಪ್ರಿಸಿಯೇಟ್ ಆಗಿದೆ? ಕಾರ್ ಈಸ್ 30,000. ದ ವ್ಯಾಲ್ಯೂ ಆಫ್ ದ ಕಾರ್ ಈಸ್ 30,000. ಆನ್ 30,000 ಮೇಲೆ ಡಿಪ್ರಿಸಿಯೇಟ್ ಆಗಿರೋ ಪರ್ಸೆಂಟೇಜ್ is 10% only. 30,000 into 10% is 3,000. Anything else? Any other adjustments we have related to revaluation account? No. So let us balance this. What is the total? By seeing only we can understand. Credit side is more. So 10,000. Now to profit transfer to partners capital account. When credit exceeds the debit, then it is a profit. So what is the balancing figure? 10,000 minus 3,000 minus 700, 1,500. This 1,500 you are distributing among the two partners, Anita and Sunita. 1,500 into 2/3. 1,500 into 1/3. 1,500 into 2 divided by 3 is 1,000. And here balance is 500. Remaining balance is 500. Right? Yes. So we have prepared the revaluation account. Let us prepare now partners capital account. Partners capital account na prepare ಮಾಡೋಣ. Debit, credit. So who are all the partners? Anita, Sunita and Vinuta. Anita, Sunita and Vinuta. So always previous question also I said for all the liabilities we are recording opening balance under credit side. So this is also capital is a liability by balance brought down. ಎಷ್ಟಿದೆ ಅವ್ರದ್ದು ಕ್ಯಾಪಿಟಲ್? ಅನಿತಾ ಮತ್ತೆ ಸುನೀತಾದು 80,000 ಮತ್ತೆ 60,000 ಇದೆ. 80, 60. ಹೊಸದಾಗಿ ಬಂದಿರೋ ಪಾರ್ಟ್ನರ್ಸ್ ಏನು ಇಲ್ಲ, ನಿಲ್. ಯಾಕಂದ್ರೆ ಈಗ ತಾನೇ ಅಡ್ಮಿಟ್ ಆಗಿರೋದಲ್ವಾ, ಹಳೆ ಬ್ಯಾಲೆನ್ಸ್ ಯಾವುದು ಇಲ್ಲ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಏನಿದೆ ಟ್ರಾನ್ಸ್ಫರ್ ಮಾಡೋಣ. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅನಿತಾದೆಷ್ಟು? 1,000, ಸುನೀತಾಗೆ 500. ರೈಟ್. ದೆನ್ ವಿ ಹ್ಯಾವ್ ರಿಸರ್ವ್ ಫಂಡ್. ಫಸ್ಟ್ ಏನೆಲ್ಲ ಅಮೌಂಟ್ ಇದೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೈ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಎಷ್ಟಿದೆ? 18,000 ಇದೆ. 18,000 ಅಲ್ಲಿ ರೇಷಿಯೋ ಏನು? 18,000 into in the ratio of 2:1. Okay. 18,000 into 2 divided by 3, 12,000. Remaining is to 6,000. Alva. Next, by cash. Vinuta account ಗೆ. Vinuta ತಂದಿರೋ ಪ್ರಾಫಿಟ್ ಏನು? ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ 40 plus 30. ಟೋಟಲ್ ಆಗಿ ಎಷ್ಟು ತಗೊಂಡ್ಬಂದಿದ್ದಾರೆ? 40,000 plus 30,000. 70,000 you are recording in the Vinuta's column. Okay. And 30,000 ನ ಗುಡ್ ವಿಲ್ ಏನಿದೆ ಅದನ್ನ ಇವರಿಬ್ಬರಿಗೂ
ಟ್ರಾನ್ಸ್ಫರ್ ಮಾಡಬೇಕು ಅನಿತಾಗೆ ಮತ್ತೆ ಸುನೀತಾಗೆ ಬೈ ವಿನುತಾಸ್ ಕ್ಯಾಪಿಟಲ್ ಅಕೌಂಟ್ ವಿನುತಾ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ರೈಟ್ ಯು ಆರ್ ಏಬಲ್ ಟು ಸಿ ರೈಟ್ ನೌ ಸೊ ಹಿಯರ್ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಬರ್ದಿದ್ದೀರಿ ರಿವ್ಯಾಲ್ಯೂಯೇಷನ್ ಟ್ರಾನ್ಸ್ಫರ್ ಮಾಡಿದ್ದೀರಿ ದೆನ್ ರಿಸರ್ವ್ ಫಂಡ್ 18,000 ಇದೆ ಅದನ್ನ 2:1 ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಬೈ ಕ್ಯಾಶ್ ಅಕೌಂಟ್ ವಿ ರೆಕಾರ್ಡೆಡ್ ವಿನುತಾಸ್ ಕ್ಯಾಪಿಟಲ್ ಅಂಡ್ ಗುಡ್ ವಿಲ್ 70,000 now ವಿನುತಾಸ್ ಗುಡ್ ವಿಲ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಟು ದಿ ಬೋತ್ ದ ಹೋಲ್ಡ್ ಪಾರ್ಟ್ನರ್ಸ್ ವಿನುತಾಸ್ ಗುಡ್ ವಿಲ್ ಎಷ್ಟು 30,000 ನ 2:1 ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 30,000 ಇಂಟು 2 ಡಿವೈಡೆಡ್ ಬೈ 3 ಅಂದ್ರೆ 20,000 ಅನಿತಾಗೆ 10,000 ಸುನೀತಾಗೆ ಓಕೆ ಅನಿತಾಗೆ ಮತ್ತೆ ಸುನೀತಾಗೆ ನಾವು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇನ್ ಗುಡ್ ವಿಲ್ ಕೊಟ್ಟಿದ್ರಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದನ್ನ ವಿನುತಾ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡಬೇಕು 20,000 ಟು ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ 10,000 then to we have one adjustment ಏನು ಹಾಫ್ ಗುಡ್ ವಿಲ್ ಏನಿದೆ ಅಮೌಂಟ್ ನ ವಿಡ್ರಾ ಮಾಡಿದ್ದಾರೆ ಓಲ್ಡ್ ಪಾರ್ಟ್ನರ್ಸ್ ಇಬ್ರು ಸೊ ಹಾಫ್ ಗುಡ್ ವಿಲ್ ಅಂದ್ರೆ ಟೋಟಲ್ 30,000 ಅಲ್ಲಿ ಹಾಫ್ ಎಷ್ಟಾಯ್ತು 15,000 ಆಯ್ತು ಸೊ 15,000 ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಷ್ಟಾಗಿದೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿ ಚೆಕ್ ಮಾಡಬೇಕು ಟು ಕ್ಯಾಶ್ ಅಕೌಂಟ್ 15,000 half ಅಂದ್ರೆ 30,000 ಅಲ್ಲಿ half 15 in the ratio of 2:1 this is goodwill ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತಾ ಇದ್ದೀರಿ ಓಕೆ 15,000 into 2 divided by 3 ಅಂದ್ರೆ 10,000 remaining is 5,000 okay now let us check in we have recorded all the adjustment ನೋಡಿ ಎಷ್ಟು ಈಸಿ ಅಲ್ವಾ so let us find out the closing balance now what is the total of A total is 1,13,000 B total is 76,500 and V total is 70,000 total here also same to balance carry down ಎಷ್ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,13,000 ಅಲ್ಲಿ 10,000 is 1,03,000 and 76,500 minus 5,000 71,500 here 70 minus 30 40 okay let us prepare now the balance sheet ಅಲ್ವಾ ಸೊ ಪ್ರಿಪೇರ್ ಮಾಡಿದ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯ್ತು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು ಈಗ ನ್ಯೂ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಫಸ್ಟ್ ಏಪ್ರಿಲ್ 2023 ಲಯಬಿಲಿಟೀಸ್ ಅಸೆಟ್ಸ್ ಫಸ್ಟ್ ನೋಡಿ ಇಲ್ಲಿ ಏನಿದೆ ಆಸ್ ಇಟ್ ಈಸ್ ಬರ್ಕೊಂತ ಹೋಗಿ ಅಷ್ಟೇ ಅಡ್ಜಸ್ಟ್ಮೆಂಟ್ಸ್ ಇರೋದು ಏನ್ ಚೇಂಜಸ್ ಆಗಿದೆ ಅದನ್ನ ರೆಕಾರ್ಡ್ ಮಾಡಬೇಕು ಸೊ ಬಿಲ್ಸ್ ಪೇಯಬಲ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ ಸೊ ಬಿಲ್ಸ್ ಪೇಯಬಲ್ ನ ಆಸ್ ಇಟ್ ಈಸ್ ರೈಟ್ 6,000 ಕ್ರೆಡಿಟಾರ್ಸ್ ಅಲ್ಲಿ ಕೂಡ ಏನು ಚೇಂಜ್ ಆಗಿಲ್ಲ ಅಲ್ವಾ ನಾವ್ ಯಾವ್ದು ಅಡ್ಜಸ್ಟ್ಮೆಂಟ್ ಪಾಸ್ ಮಾಡಿಲ್ಲ 16,000 ಹಾಗೆ ಬರ್ಕೋಬೇಕು ನೆಕ್ಸ್ಟ್ ಕ್ಯಾಪಿಟಲ್ ಅಲ್ಲಿ ಅನಿತಾ ಸುನೀತಾ ವಿನುತಾ ಅನಿತಾ ಕ್ಯಾಪಿಟಲ್ ಎಷ್ಟು ನಾವು ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಕ್ಯಾರಿ ಡೌನ್ ಮಾಡಿದಿರಿ ಆ ಬ್ಯಾಲೆನ್ಸ್ ನ ನಾವಿಲ್ಲಿ ತಗೋಬೇಕು ಇಲ್ಲಿ ಕ್ಯಾರಿ ಡೌನ್ ಮಾಡಿದಿರಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಈ ಅಮೌಂಟ್ ನ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಅನಿತಾ 1,03,000 71,500 40,000 ಮತ್ತೆ ಪ್ರಾವಿಷನ್ ಇದೆಯಲ್ಲ ಆಲ್ ದ ಪ್ರಾವಿಷನ್ಸ್ ವಿ ಆರ್ ರೆಕಾರ್ಡಿಂಗ್ ಅಂಡರ್ ದಿ liability side provision for legal charge 700
ಅಸೆಟ್ ಸೈಡ್. ಸೊ ಇಲ್ಲೆಲ್ಲಾನು ರೆಕಾರ್ಡ್ ಮಾಡಿದ್ದೀರಿ. ರಿಸರ್ವ್ ಫಂಡ್ ತಗೊಳಲ್ಲ ಮತ್ತೆ, ಯಾಕಂದ್ರೆ ಇದನ್ನ ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಪಾರ್ಟ್ನರ್ಸ್ಗೆ, ಅದಕ್ಕೆ ಮತ್ತೆ ಕನ್ಸಿಡರ್ ಮಾಡಬಾರ್ದು. ಓಕೆ, ಕ್ಯಾಶು 8,000 ನಮ್ಮ ಹತ್ರ ಇದ್ದಿದ್ದು, ಅದಕ್ಕೆ ವಿನುತಾ ಕ್ಯಾಪಿಟಲ್ ಫಾರ್ಮ್ ಅಲ್ಲಿ ತಂದಿರೋದು 40,000 ಅಂಡ್ ಗುಡ್ ವಿಲ್ ಫಾರ್ಮ್ ಅಲ್ಲಿ ತಂದಿರೋದು 30,000. ಟೋಟಲ್ ಎಷ್ಟಾಯ್ತು ಈಗ? 78,000. ಇದರಲ್ಲಿ ಗುಡ್ ವಿಲ್ ನ ಓಲ್ಡ್ ಪಾರ್ಟ್ನರ್ಸ್ ವಿಡ್ರಾ ಮಾಡಿದಾರಲ್ಲ, ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ 15,000 ನ ಮೈನಸ್ ಮಾಡಬೇಕು, ಯಾಕಂದ್ರೆ ಕ್ಯಾಶ್ ಅವೈಲೇಬಲ್ ಇಲ್ಲ, ವಿಡ್ರಾ ಮಾಡಿದ್ದಾರೆ. ರಿಮೈನಿಂಗ್ ಬ್ಯಾಲೆನ್ಸ್ 63,000 ಕ್ಯಾಶ್ ಇಸ್ ಅವೈಲೇಬಲ್ ಆಸ್ ಆಫ್ ನೌ. ಅಂಡ್ ಡೆಟಾಸ್ ಅಲ್ಲಿ ಏನು ಚೇಂಜ್ ಇಲ್ಲ, ರೈಟ್ ಆಸ್ ಇಟ್ ಇಸ್, ನೋ ಚೇಂಜಸ್. 30,000 ಸ್ಟಾಕ್ ಕಡಿಮೆ ಆಗಿದೆ ಅಲ್ವಾ? 48,000 ಅಲ್ಲಿ ಡಿಪ್ರಿಸಿಯೇಟ್ ಆಗಿರೋದೆಷ್ಟು? ಲೆಸ್ ಡಿಕ್ರೀಸ್ 4,800 ಮೈನಸ್ ಮಾಡಿದ್ರೆ 43,200. ನೆಕ್ಸ್ಟ್ ಫರ್ನಿಚರ್ಗೇನು ಚೇಂಜಸ್ ಇಲ್ಲ, ಆಸ್ ಇಟ್ ಈಸ್ ರೆಕಾರ್ಡ್ ಮಾಡಿ ಅಲ್ವಾ? 8,000. ಬಿಲ್ಡಿಂಗ್ಗೆ ಚೇಂಜಸ್ ಇದೆ, ಏನೋ ಅಪ್ರಿಸಿಯೇಷನ್ ಇದೆ. ಬಿಲ್ಡಿಂಗ್ 56,000 ಇತ್ತು, 10,000 ಅಪ್ರಿಸಿಯೇಷನ್ ಆಗಿದೆ. ಅಪ್ರಿಸಿಯೇಷನ್ 10,000 ಎಷ್ಟಾಯ್ತು ಅವಾಗ? 66,000 ಆಯ್ತು. ಮೋಟಾರ್ ಕಾರ್ ಲಾಸ್ಟ್ ಒನ್, ಮೋಟಾರ್ ಕಾರ್ 30,000 ಡಿಪ್ರಿಸಿಯೇಟ್ ಆಗಿರೋದು, ಡಿಕ್ರೀಸ್ ಆಗಿರೋದು 3,000. ಸೊ 30 minus 3 27,000. ನೋಡಿ ಈಗ ಟ್ಯಾಲಿ ಆಗುತ್ತೆ. 63,000, 30,000, 43,200, 8,000, 66,000, 27,000. ಟೋಟಲ್ ಎಷ್ಟಾಯ್ತು? 2,37,200. Here also 2,37,200. We'll check it now. 6,000, 16,000, 1,03,000, 71,500, 40,000, then 700. Banta 2,37,200. Done. Yes, we'll move to the next question now. 28th question. Right. So what is 28th question is? 28th question. Shilpa and Amruta are partners sharing the profit and losses equally. Their balance sheet as on 31st March 2023 was as follows. Balance sheet as on 31st March 2023. Bills payable 20, creditors 40, reserve fund 20, bank loan 20, capital Shilpa Amruta 70. And assets, cash at bank, debtors, stock, furniture, machinery, building. On the above date, they decided to dissolve the firm, dissolution of the firm. Okay, ನಾವು ಪ್ರೀವಿಯಸ್ ಕ್ವೆಶನ್ ಮಾಡಿದ್ದೇನು? ಅಡ್ಮಿಷನ್ ಆಫ್ ದ ಫರ್ಮ್. ಈಗ ಮಾಡ್ತಾ ಇರೋದು ಡಿಸಲ್ಯೂಷನ್ ಆಫ್ ದ ಫರ್ಮ್. ಅಡಿಷನಲ್ ಇನ್ಫಾರ್ಮೇಶನ್, ದ ಅಸೆಟ್ಸ್ ವೇರ್ ರಿಯಲೈಸ್ಡ್ ಆಸ್ ಫಾಲೋಸ್. ಸೊ ನೋಡಿ ಇಲ್ಲಿ ರಿವ್ಯಾಲ್ಯೂಡ್ ಅಲ್ಲ, ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ನೀವು. ಡೆಟಾಸ್, ಸ್ಟಾಕು, ಮಿಷಿನರಿ, ಬಿಲ್ಡಿಂಗ್. Furniture was taken over by Shilpa at 12,000. Liabilities were paid in full by the firm. Realization expenses were 3,000. Prepare realization account, partners capital account, bank account. So instead of balance sheet, here we are preparing the bank account. Right. Now let us prepare, right? First we will prepare realization account. So first we are preparing the realization account. Realization account ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಅಸೆಟ್ಸ್ ವೇರ್ ರಿಯಲೈಸ್ಡ್ ಆಸ್ ಫಾಲೋಸ್. ಸೊ ಅಸೆಟ್ಸ್ ಎಲ್ಲ ರಿಯಲೈಸ್ಡ್ ಆಗಿದೆ. ಸೊ ಎಲ್ಲ ಅಸೆಟ್ಸ್ ರಿಯಲೈಸ್ ಆಗಿರೋದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಟು ಅಸೆಟ್ಸ್ ಅಕೌಂಟ್. ಸೊ ಡೆಟಾಸ್ ಎಷ್ಟು? ಡೆಟಾಸ್ ಮೊದಲು ನೀವು ಇಲ್ಲಿ ಏನ್ ತಗೋತೀರಾ ಆ ಅಮೌಂಟ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ನ ತಗೋಬೇಕು. ಆ ರಿಯಲೈಸ್ ಆಗಿರೋದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಓಪನಿಂಗ್ ಬ್ಯಾಲೆನ್ಸಸ್ ಏನಿದೆ ಅದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಿ. ಡೆಟಾಸ್ ಎಷ್ಟು? 50,000.
ಸೊ ಇಲ್ಲಿ ಎರಡು ಅಮೌಂಟ್ ಕಾಲಮ್ ಹಾಕೊಳ್ಳಿ, ಅವಾಗ ಕನ್ಫ್ಯೂಷನ್ ಆಗಲ್ಲ, ಟೋಟಲ್ ಮಾಡೋವಾಗೆಲ್ಲ ಮಿಸ್ಟೇಕ್ ಆಗಲ್ಲ. ಡೇಟಾಸ್ 50, ಸ್ಟಾಕ್ ಎಷ್ಟು 30,000. ನೆಕ್ಸ್ಟ್ ಫರ್ನಿಚರ್ is 20,000. Machinery 30,000. Building 90,000. What is the total? 50 plus 30 plus 20 plus 30 plus 90 is 2,20,000. ಅಲ್ವಾ? ನಾವು ವಿಲ್ ರೆಕಾರ್ಡ್ ಲಯಬಿಲಿಟೀಸ್. ಅಗೈನ್ ಇದೇ ಯಾವ ರೀತಿ ನಾವು ಲಯಬಿಲಿಟಿ ಅಸೆಟ್ಸ್ ನ ರೆಕಾರ್ಡ್ ಮಾಡ್ಕೊಂಡ್ರಿ, ಅದೇ ರೀತಿ ಲಯಬಿಲಿಟೀಸ್ ನ ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಬೈ ಲಯಬಿಲಿಟೀಸ್ ಅಕೌಂಟ್. ಲಯಬಿಲಿಟೀಸ್ ಅಕೌಂಟ್ ಏನೆಲ್ಲ ಲಯಬಿಲಿಟೀಸ್ ಇದೆ? ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಎಷ್ಟು? 50. ಬಿಲ್ಸ್ ಪೇಯಬಲ್ ಇಸ್ 20,000. Creditors 40,000. ಬ್ಯಾಂಕ್ ಲೋನ್, ರಿಸರ್ವ್ ಫಂಡ್ ತಗೋಬೇಡಿ. ಓಕೆ, ಬ್ಯಾಂಕ್ ಲೋನ್ 20,000. ಟೋಟಲ್ ಆಗಿ ತಗೊಂಡಿರೋದು 60,000. ನಾಟ್ 60, 80, right? 40 plus 20, 80. It is 80,000. Now you have to record for the adjustment. ಮೊದಲೇನು the assets were realized as follows. ಸೊ ಇದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಬೈ ಬ್ಯಾಂಕ್ ಅಕೌಂಟ್. ಬೈ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅಂಡರ್ ಅಲ್ಲಿ ವಾಟ್ ಆಲ್ ಯು ಹ್ಯಾವ್ ರಿಯಲೈಸ್ಡ್? ಡೆಟಾಸ್ ಎಷ್ಟು? 52,000. ಸ್ಟಾಕ್ 39,000. ಮಿಷಿನರಿ 24,000. ಬಿಲ್ಡಿಂಗ್ 80,000. ಓಕೆ, ಟೋಟಲ್ ಈಸ್ 1,95,000. 1,95,000. ಈಗ ಅದೇ ರೀತಿ ಲಯಬಿಲಿಟೀಸ್ ರೆಕಾರ್ಡ್ ಮಾಡಬೇಕು. ಲಯಬಿಲಿಟೀಸ್ ಎಷ್ಟು ಕೊಟ್ಟಿದ್ದಾರೆ? ಪೇಡ್ ಆಫ್, ಎನಿ ಅದರ್ ಅಡ್ಜಸ್ಟ್ಮೆಂಟ್ಸ್ ಆರ್ ದೇರ್? ಚೆಕ್ this. Liabilities were paid in full by the firm. So liabilities total 80,000 ಇದೆ. 80,000 ಕಂಪ್ಲೀಟ್ ಆಗಿ ಪೇ ಮಾಡಿದ್ದಾರೆ. by so to bank account liabilities paid 80,000 liabilities paid ಆಗಿದೆ. ಓಕೆ, ದೆನ್ ಈಗ ಇನ್ನೇನೆಲ್ಲ ಅಡ್ಜಸ್ಟ್ಮೆಂಟ್ ಇದೆ? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇದೆ. ಟು ಬ್ಯಾಂಕ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಅಕೌಂಟ್ 3,000. ಓಕೆ, ನೆಕ್ಸ್ಟ್ ಶಿಲ್ಪ ಏನಿದ್ದಾರೆ, ಅವರು ಫರ್ನಿಚರ್ ನ ತಗೊಂಡಿದ್ದಾರೆ. ಶಿಲ್ಪ ವಾಸ್ ಟೇಕನ್ ಓವರ್ ಬೈ ದಿ ಫರ್ನಿಚರ್ was taken over by the Shilpa. By Shilpa capital account. Amount is to 12,000. Now just see whether which side is more, your credit side is more or debit side. 1,95,000 plus 80 plus 12, and here it is 20, 80, and this 3,000. So your debit exits the credit, so it is a loss. By loss transferred to partners capital account. ಎಷ್ಟು ಬಂದಿದೆ ಲಾಸ್ ಟೋಟಲ್? 2,20,000 plus 80 plus 3,000, 3,03,000.
Okay. Now from this 3,03,000 minus 80 minus 1,95,000 minus 12,000. 16,000 is loss on realization. Okay. This loss we are distributing on their ratio. In our ratio, the ratio is equally, losses equally. So 1:1 ratio. 16,000 1:1 andre for Shilpa and Amruta. 8,000 each. Okay. Then next we are preparing partners capital account. Partners capital account is Shilpa and Amruta. Shilpa, Amruta. Shilpa, Amruta. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನನ್ನ ಜೊತೆನೆ ಪ್ರಾಬ್ಲಮ್ ಮಾಡಬೇಕು ನೀವು. ನಾವು ಫಸ್ಟ್ ವಿ ವಿಲ್ ರೆಕಾರ್ಡ್ ದೇರ್ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ನ ರೆಕಾರ್ಡ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು? 70 ದೇರ್ ಕ್ಯಾಪಿಟಲ್ 70,000. ರಿಸರ್ವ್ ಫಂಡ್ ಏನಿದೆ ಅದನ್ನು ಕೂಡ ಅವರಿಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ಬೇಕು. ಬೈ ರಿಸರ್ವ್ ಫಂಡ್ ಏನಿದೆ 20,000 ಈಕ್ವಲಿ ಆಗಿರೋದ್ರಿಂದ 10,000 ಈಚ್ ಬರುತ್ತೆ. 1:1 ರೇಷಿಯೋ. ಓಕೆ, ನಾವು ಇಲ್ಲಿ ಕ್ರೆಡಿಟ್ ಮಾಡಿದೀರಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಡೆಬಿಟ್ ದಿ ರಿಯಲೈಸೇಷನ್ ಅಕೌಂಟ್ ಟು ಲಾಸ್ ಆನ್ ರಿಯಲೈಸೇಷನ್ ಅಕೌಂಟ್ loss 8,000 each. Okay, then we have assets taken over by the that is furniture taken over by Shilpa. Here we have credited Shilpa, so debit realization account furniture. Shilpa, under Shilpa amount column write 12,000. Any other adjustments? No. Let us total. Here 80,000, 88 minus 12, 20. So balancing figure is 2 bank account balancing figure 60,000 and here it is 72,000. Next we are recording the bank account. Okay, bank account. Here we have cash at bank, opening balance. Bank is a asset, so opening balance we are recording under debit side. To balance brought down 20,000. Okay, by realization account. ಲಯಬಿಲಿಟೀಸ್ ಎಲ್ಲ ಕೊಟ್ಟಿಲ್ವಾ, ಅದು ಬ್ಯಾಂಕ್ ಅಕೌಂಟ್ ರೆಕಾರ್ಡ್ ಮಾಡಿದ್ದೀರಿ ನೋಡಿ. ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದಿರಲ್ಲ ಬ್ಯಾಂಕ್, ಅದನ್ನ ಇಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ದೀರಿ. ಲಯಬಿಲಿಟೀಸ್ ಪೇಯ್ಡ್ ಎಷ್ಟು? 80,000. ದೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡಿದಿರಲ್ಲ, ಬೈ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ 3,000. Okay, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಬ್ಯಾಂಕ್ ನ ಡೆಬಿಟ್ ಮಾಡಿದೀರಾ, ಸೊ ಪಾರ್ಟ್ನರ್ಸ್ ನ ಇಲ್ಲಿ ಕ್ರೆಡಿಟ್ ಮಾಡಬೇಕು. ಬೈ ಶಿಲ್ಪಾ ಅಕೌಂಟ್ 60,000, ಬೈ ಅಮೃತ ಅಕೌಂಟ್ 72,000. Okay, here only once we have credited bank, so ಅದನ್ನ ಡೆಬಿಟ್ ಮಾಡ್ಕೋಬೇಕು. 2
realization account ಎಷ್ಟು 1,95,000. ನೀವು ಕ್ಲೋಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಇರೋ ಅಮೌಂಟ್ಗೆ ನಿಮ್ಮ ಪೇಮೆಂಟ್, ನಿಮ್ಮ ಕಮಿಟ್ಮೆಂಟ್ಸ್ ನಿಮ್ಮ ಈಕ್ವಲ್ ಆಗಿದೆ ಅಂತ. ಸೊ your bank account will get tally, like how your balance sheet get tallies. 80,000, 3,000, 60,000 plus 72,000, total 2,15,000. ಸೊ ಈ ಕಡೆನೂ 2,15,000 ಬರುತ್ತಾ, 1,95,000 plus 20,000, 2,15,000. ಟ್ಯಾಲಿ ಆಯ್ತಾ ನಿಮ್ಮ ಬ್ಯಾಂಕ್ ಅಕೌಂಟ್? ಓಕೆ, so this is about the dissolution of the firm. Let us see the next question now. Next question ಏನು, 29th, right? 29th, Rajarajeshwari Trading Company issued 8,000 equity shares of rupees 100 each at a premium of 10 per share. The amount was payable as follows: on application rupees 20, on allotment 40 including premium. So allotment money includes premium also. First and final call is 50. All the shares were subscribed and the money was duly received except the first and final call on 10,000 shares. The director forfeited these shares and reissued them fully paid at rupees 80 per share. Past journal entries regarding issue, forfeiture and reissue. Entries na pass ಮಾಡಬೇಕು, journal entries na. Let us pass now. Now see here, date, particulars, ledger folio, debit amount column, credit amount column. Journal entries in the books of Rajarajeshwari Company Limited. Journal entries na pass ಮಾಡೋಣ. ಫಸ್ಟ್ ಎಂಟ್ರಿ ಏನು, ಇಶ್ಯೂ ಆಫ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತಾ ಇರೋದು. So first entry, through bank you are receiving. I have done a detailed video on this and all the previous questions also we have solved on this issue of shares and all. So try to watch those videos. To equity share application account. Equity share application money is to 20 and number of shares issued is 80,000. Here I'm not going to write narration. I'll just tell you what the narration is, how to write, that you have to write. So 80,000 into 20 rupees and 16 lakh. Okay, next, so narration is being application money received on 80,000 shares of rupees 20 each. Another narration. ಸೆಕೆಂಡ್ ಒನ್ ಏನು, ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಮುಂಚೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಏನ್ ರಿಸೀವ್ ಮಾಡಿದೀರಿ ಅದನ್ನ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹೇಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಬೈ ಡೆಬಿಟಿಂಗ್ ದಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಈಕ್ವಿಟಿ ಶೇರ್ application account debtor to share capital account. That is equity share capital account. So equity share capital amount same, ಏನು change ಇಲ್ಲ. Being application money transferred to capital account. Now the entry is for allotment. allotment ಅಲ್ಲಿ ಎರಡು ಎಂಟ್ರಿ ಬರುತ್ತೆ, ಒಂದು ಡ್ಯೂ ಎಂಟ್ರಿ, ಇನ್ನೊಂದು receipt entry. So due entry, first which amount you are receiving? Equity share allotment account debtor to equity share capital account ಜೊತೆಗೆ ಪ್ರೀಮಿಯಂ ಬರುತ್ತೆ, ಯಾಕಂದ್ರೆ ಇಲ್ಲಿ ಪ್ರೀಮಿಯಂ ಇದೆ. to securities premium account. Now what is the total amount? Equity share capital ಎಷ್ಟು? Total 100 rupees. ಇಲ್ಲಿ including premium 50 plus 20 on application first call ಅಂದ್ರೆ 70 rupees ಆಯ್ತು. ಸೊ 30 rupees allotment, 10 rupees premium. ಸೊ equity share capital ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? 30 rupees into 80,000 shares. Okay, 30 rupees into 80,000 shares. 8 3s are 24. So 24 lakh. And remaining is 10 rupees premium. 10 into 80,000, 8 lakh.
total 32 lakh you are debiting under the equity share allotment account, being allotment money due on 80,000 shares rupees 40 each. Okay, fourth one. Now the entry is for receipt entry. Now while recording the receipt entry, you are debiting the bank account debtor to equity share allotment account. You are crediting equity share allotment account. Direct agi total amount bari 32 lakh, being allotment money received. Okay, now the next stage is what? First and final call. Again here also two entries you are passing, no changes. So what is the entry? Which money you are receiving? First and final call. First and final call account debtor to equity share capital account. Equity share capital account. Okay, so first and final call account debtor to equity share capital account. What is the first and final call amount? 50 into 80, 80,000 shares, that is 40 lakh. 40 lakh being first and final call money due. Next entry is for the transfer entry. So how you are receiving money? Through bank account debtor to first and final call account. First and final call account. While recording received money, you have an adjustment. ಏನಂತ ಹೇಳಿದಾರೆ ಅಲ್ಲಿ? 10,000 ಶೇರ್ಸ್ಗೆ ಅಮೌಂಟ್ ಬಂದಿಲ್ಲ, ಸೊ ರಿಮೈನಿಂಗ್ ಶೇರ್ಸ್ಗೆ ಬಂದಿದೆ ಅಲ್ವಾ? ಅವಾಗ 10,000 ಶೇರ್ಸ್ ಹೋದ್ರೆ 50 into 70,000 ಮಾಡ್ಕೊಬೇಕು. 7 5 35 lakh. ಅಮೌಂಟ್ ಏನ್ ಬಂದಿದೆ ಅದನ್ನ ಮಾತ್ರ ನಾವು ರೆಕಾರ್ಡ್ ಮಾಡಬೇಕು. 35 lakh ಡ್ಯೂ ಎಂಟ್ರಿಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಬೇಕು. ರೆಸಿಪ್ಟ್ ಎಂಟ್ರಿಯಲ್ಲಿ ವಾಟ್ ಎವರ್ ದ ಅಮೌಂಟ್ ಯು ಹ್ಯಾವ್ ರಿಸೀವ್ಡ್, ಓನ್ಲಿ ದಟ್ ಯು ಆರ್ ಗೋಯಿಂಗ್ ಟು ಶೋ. Okay, now you are going to forfeit these shares and reissue. Okay, first we will write for the non-payment of first and final call. Forfeiting entry. Seventh one is forfeiting entry. Equity share capital account debtor to share forfeited account to equity share first and final call account. ಓಕೆ, ಟೋಟಲ್ ಆಗಿ ನಮಗೆ ಬರಬೇಕಾಗಿರೋ ಅಮೌಂಟ್ ಎಷ್ಟು? 10,000 shares ಇಂಟು ವಾಟ್ ಈಸ್ ದ ಅಮೌಂಟ್ ಈಸ್ rupees 10,000 into 50 ಎಷ್ಟಾಯ್ತು? 5 lakh. ಸೊ 5 lakh ಬಂದು ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಓಕೆ, ದ ನೆಕ್ಸ್ಟ್ ಎಂಟ್ರಿ ಈಸ್ ಈಕ್ವಿಟಿ ಶೇರ್ ಫಾರ್ಫಿಟೆಡ್ ಅಕೌಂಟ್. ವೈ ಹಿಯರ್ ವಿ ಆರ್ ರೆಕಾರ್ಡಿಂಗ್? ಬಿಕಾಸ್ ಸೇಮ್ ಶೇರ್ಸ್ನ ನಾವು ಫಾರ್ಫಿಟ್ ಮಾಡ್ತಾ ಇರೋದು. ಸೊ ಟೋಟಲ್ ಆಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಯು ಆರ್ ಡೆಬಿಟಿಂಗ್ ವಿತ್ 10 lakh. Now while reissuing these shares, bank account we are debiting. Bank account debtor, we reissued the shares 10,000 shares for rupees ಎಷ್ಟಕ್ಕೆ? 80 rupeesಗೆ. ಸೊ ಇನ್ ಪ್ರೀಮಿಯಂ ಇಶ್ಯೂ ಮಾಡಿದ್ದೀರಿ ನಾವು. ಸೊ 10,000 into 80, 8 lakh. Share forfeited account debtor. ನೋಡಿ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿದ್ದು? 10 lakh. ಇದನ್ನೇ ನಾವಿಲ್ಲಿ ಕ್ರೆಡಿಟ್ ಮಾಡೋದು ಈಗ. ಸೊ 10 lakh ಅಲ್ಲಿ 8 lakh ಹೋದ್ರೆ ರಿಮೈನಿಂಗ್ 2 lakh ಬರೀಬಹುದು, ಅಥವಾ ವಾಟ್ ಈಸ್ ಯುವರ್ ಫೇಸ್ ವ್ಯಾಲ್ಯೂ? 100 ಅಲ್ಲಿ ಎಷ್ಟಕ್ಕೆ ಇಶ್ಯೂ ಮಾಡಿರೋದು? 80ಗೆ.
So less than the remaining balance is 20. 10,000 into 20, that is also 2 lakh. Now to equity share capital account 10 lakh. 10 lakh, right? Narration is being reissue of 10,000 equity shares at rupees 80 fully paid up. Now the transfer of ಫಾರ್ಫಿಟೆಡ್ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಫಾರ್ಫಿಟೆಡ್ ಅಕೌಂಟ್ ನ ಎಷ್ಟಕ್ಕೆ ಕ್ರೆಡಿಟ್ ಮಾಡಿದ್ದೀರಾ 5 ಲ್ಯಾಕ್. ಬಟ್ ನಮಗೆ ಡೆಬಿಟ್ ಆಗಿರೋ ಬಂದಿರೋ ಅಮೌಂಟ್ ಎಷ್ಟು 2 ಲ್ಯಾಕ್. ಸೊ ರಿಮೈನಿಂಗ್ ಅಮೌಂಟ್ ವಿ ಆರ್ ಟ್ರಾನ್ಸ್ಫರಿಂಗ್ ಟು ದಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. Okay, let us pass last entry. The last entry is for share forfeited account debtor 3 lakh. How 3 lakh? 5 lakh minus 2 lakh to capital reserve account 3 lakh being balance of shares forfeited account transferred to the capital reserve account. Okay, now let's take the next question. Next question is 30th question. Give the journal entries for issue of debentures for the following cases, and this also I have done detailed video, so you have to watch my previous videos also for your more understanding. Each entry na yavaga yav entry barutte, yaake entry barutte annadu kuda ನಾನು explain ಮಾಡಿದೀನಿ. ಓಕೆ, ಸೊ ಅದಕ್ಕೆ ಆ ವಿಡಿಯೋಸ್ ನ ಕೂಡ ವಾಚ್ ಮಾಡಿ for your more understanding. Give the journal entries for the issue of debentures for the following cases in the books of Manasa Company Limited. Issue of 1 lakh 10% debentures at rupees 100 each at a discount of 10% and redeemable at par. Issue of 2 lakh 10% debentures of rupees 100 each at a premium of 10% and redeemable at premium of 10%. Issue of 3 lakh 10% debentures of 100 each at a premium of 10% but redeemable at par. Issue of 4,000 10% debentures of rupees 100 each at a par and redeemable at par. Okay, now let us pass the journal entries for this. Now let us pass the first entry. Journal entries in the books of Manasa Company Limited. Limited date, particulars, ledger folio, debit amount, credit amount. Now what is the first entry? First entry is for the we are receiving issuing applications for the debentures 100 each at a discount of 10%, right? Bank account debtor, through bank only we are receiving amount. Bank account debtor to 10% debentures application account. Now 10% on 100 rupees, 10% means 90 minus 10. So 1 lakh rupees 1 lakh ಅಲ್ಲೇ ಕೊಟ್ಟಿದ್ದಾರೆ. 1 lakh ಅಲ್ಲಿ ನೀವು ನೋಡ್ಕೋಬೇಕು ನಂಬರ್ ಆಫ್ ಶೇರ್ಸ್ ಕೊಟ್ಟಿದ್ದಾರಾ ಅಥವಾ ಅಮೌಂಟ್ ಕೊಟ್ಟಿದ್ದಾರಾ. ಇಲ್ಲಿ ಅಮೌಂಟೇ ಕೊಟ್ಟಿದ್ದಾರೆ. ಸೊ 1 lakh ಅಲ್ಲಿ 10% ಅಂದ್ರೆ 10,000 ಮೈನಸ್ ಮಾಡ್ಕೊಂಡ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 90,000 you are recording here. Being debentures application and allotment money received. Okay, now we are transferring this to transfer ಮಾಡಬೇಕು ಯಾವ ಅಕೌಂಟ್ಗೆ debentures application and allotment account debtor
10% debentures application account debtor discount on issue of debentures account debtor to 10% debentures account. This is 90. ಡಿಬೆಂಚರ್ಸ್ ಅಕೌಂಟ್ ಏನಿರುತ್ತೆ ಅದು ಸೇಮ್ ಇರುತ್ತೆ, ಇದ್ರಲ್ಲಿ ಏನು ಚೇಂಜಸ್ ಆಗಲ್ಲ. ಅದಕ್ಕೇನೆ ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸ್ಬೇಕು. 90,000 ಪ್ಲಸ್ 10,000 ಇಸ್ 1 lakh. ನೋಡಿ ಫೇಸ್ ವ್ಯಾಲ್ಯೂ ಬಂತ 1 lakh. Being application money transferred to the debentures account. Now next entry is for 2,20,000 debentures at a premium of 10%. Here also amount they are given, amount ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ದಾರೆ. 2 lakh plus 10% ಆಡ್ ಮಾಡಬೇಕು. ಓಕೆ, ಮೋರ್ ದೆನ್ ದಿ ಫೇಸ್ ವ್ಯಾಲ್ಯೂ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು 10% debentures application and allotment of the application account debtor. Application account amount is 2,20,000. 2,20,000. ಹೇಗೆ 2,20,000? 2 lakh plus 10% of premium. ಅದಕ್ಕೆ 2,20,000. Being debentures application and allotment money received. Now we need to transfer. So for transfer 10% debentures application account debtor. ಇಲ್ಲಿ ಏನ್ ನಾವು ಕ್ರೆಡಿಟ್ ಮಾಡಿದ್ರೆ ಅದನ್ನ ಡೆಬಿಟ್ ಮಾಡ್ತಾ ಇದ್ದೀರಿ. 2,20,000 loss on issue of debentures account debtor. ಅಂದ್ರೆ ನಾನು ಫ್ಯೂಚರ್ ಅಲ್ಲಿ ಇಶ್ಯೂ ಅದೇ ರಿಡೀಮ್ ಮಾಡಿದಾಗ ರಿಟರ್ನ್ ತಗೊಳವಾಗ 20,000 ಪ್ರೀಮಿಯಂ ಅಲ್ಲಿ ತಗೋತಾ ಇದ್ದೀನಿ. ಅಂದ್ರೆ 20,000 10% ಪ್ರೀಮಿಯಂ ಅಲ್ಲಿ ರೆಡೀಮ್ ಮಾಡ್ತಾ ಇದ್ದೀನಿ. ಸೊ ಅವಾಗ ನಂಗೆ 20,000 ಲಾಸ್ ಆಗುತ್ತೆ. 20,000 same 20,000 you are recording to 10% debentures account face value same ಬರಬೇಕು. ಡಿಬೆಂಚರ್ಸ್ ಅಕೌಂಟ್ ಅಲ್ಲಿ 2 lakh to premium on redemption of debentures account 20,000. ಈಗ ಬಂದಿರೋದು ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೊ ನಿಮಗೆ ಈಗ ಬರೋದನ್ನ ಮುಂದಕ್ಕೆ ನೀವು ಡಿಸ್ಚಾರ್ಜ್ ಮಾಡೋದನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಗೆ ಹಾಕೋಂಗಿಲ್ಲ. Premium account in detail I have explained each and every case, so kindly watch that video. 20,000. Okay, application money transferred to the debentures account. Now next entry we will take it. Next entry is case C is issue of 3 lakh 10% debentures 100 each at a premium of 10% but redeemable at par. Case C is first bank account debtor to 10% debentures application account. 3 lakh premium of 10%. So on 3 lakh 10% is 3,30,000. Being application money received. Now we need to transfer this. 10% debentures application account debtor 3,30,000 to 10% debentures account 3 lakh. ಏನು ಚೇಂಜ್ ಇಲ್ಲ, ಪ್ರಾಬ್ಲಮ್ ಇಲ್ಲ. ಟು ಸೆಕ್ಯೂರಿಟೀಸ್ ಪ್ರೀಮಿಯಂ, ಯಾಕಂದ್ರೆ ಪಾರಲ್ಲಿ ಇಶ್ಯೂ ಮಾಡಿದ್ರೆ
ಏನು ತೊಂದರೆ ಇಲ್ಲ, ಕರೆಂಟ್ ಮಾತ್ರ ನೀವು ತೋರಿಸಿದ್ರೆ ಸಾಕು. ಪ್ರೀಮಿಯಂ ಅಕೌಂಟ್ 30,000. being application money received or transferred to the debentures account. Okay, the last case, case D. Case D is the issue of 4 lakh 10% debentures 100 each at a par and redeemable also at par. Bank account data to 10% debentures application account 4 lakh amount. ನಂಬರ್ಸ್ ಕೊಟ್ಟಿದ್ರೆ ಮಲ್ಟಿಪ್ಲೈ ಮಾಡಬೇಕು, ಇಲ್ಲ ಅಂದ್ರೆ ಆಸ್ ಇಟ್ ಈಸ್ ಅಮೌಂಟ್ ಅವರೇ ಕೊಟ್ಟಿರೋದನ್ನ ಹಾಗೆ ತಗೊಳ್ಳಿ. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ನಾವು ಟ್ರಾನ್ಸ್ಫರ್ 10% ಡಿಬೆಂಚರ್ಸ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು 10% ಡಿಬೆಂಚರ್ಸ್ ಅಕೌಂಟ್. ಅಷ್ಟೇ. ಯು ಅಂಡರ್ಸ್ಟ್ಯಾಂಡ್, ಡೋಂಟ್ ಬೈ ಹಾರ್ಟ್, ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಇಸ್ ಟೂ ಈಸಿ. ನೀವು ಬೈ ಹ್ಯಾಟ್ ಮಾಡಿದಾಗ ತುಂಬಾ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅದೇ ನೀವು ಅರ್ಥ ಮಾಡ್ಕೊಬಿಟ್ರೆ ಯು ವಿಲ್ ನೆವರ್ ಎವರ್ ಮೇಕ್ ಮಿಸ್ಟೇಕ್ಸ್. ಅಷ್ಟೇ. ಓಕೆ, ವಿಲ್ ಗೋ ಟು 31, ಕ್ವೆಶ್ಚನ್ ನಂಬರ್ 31. ಸೊ ಆಲ್ಮೋಸ್ಟ್ ಲಾಸ್ಟ್ ಎಂಡ್ ವಿ ಹ್ಯಾವ್ ಕಮ್. ನೋಡಿ, 2 ಅವರ್ ಆಗ್ತಾ ಬಂತ ಅಷ್ಟೇ, 2 ಅವರು ಆಗಿಲ್ಲ. ಅಷ್ಟು ಒಳಗಡೆ ಇಡೀ ಕ್ವೆಶ್ಚನ್ ಪೇಪರ್ ಮುಗಿಸಿದೀರಿ ನಾವು, ಅಲ್ವಾ? ಸೊ ದಟ್ ಈಸ್ ಯು ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು. ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನಾನು ಕ್ವೆಶ್ಚನ್ ಪೇಪರ್ ಅಲ್ಲೇ ನಿಮಗೆ ತೋರಿಸ್ತೀನಿ. ಓಕೆ, ಜಸ್ಟ್ ಹೆಡ್ಡಿಂಗ್ ನೋಡ್ಕೊಳ್ಳಿ. ಮೊದಲನೇದೇನೈತೆ, ಇದೇ ರೀತಿ ಬರೀತೀರ, ಏನಿಲ್ಲ. ಹೆಡ್ಡಿಂಗ್ ಬಂದ್ಬಿಟ್ಟು ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಹಾಕೊಳ್ಳಿ. ಅಂಡ್ ಲಯಬಿಲಿಟೀಸ್, ಲಯಬಿಲಿಟಿ ಅಂಡರ್ ಅಲ್ಲಿ ಫಸ್ಟ್ ಒನ್ ಬರೋದು ಶೇರ್ ಕ್ಯಾಪಿಟಲ್ ರಿಸರ್ವ್ಸ್, ಇದೆಲ್ಲ ಏನಿದೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಅದಾದ್ಮೇಲೆ ನಿಮ್ಗೆ ಲಾಂಗ್ ಟರ್ಮ್ ಲೋನ್ ಏನಿದೆ ಇದು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್ ಏನಿದೆ ಕರೆಂಟ್ ಲಯಬಿಲಿಟೀಸ್ ಅಂಡರ್ ಅಲ್ಲಿ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಇನ್ಕ್ರೀಸ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ನ, ಇನ್ಕ್ರೀಸ್ ಆರ್ ಡಿಕ್ರೀಸ್ ನ ಇನ್ ಅಮೌಂಟ್ ತೋರಿಸ್ತೀರಿ, ಇನ್ ರುಪೀಸ್. ಇಲ್ಲಿ ಅಗೈನ್ increase or decrease in percentage ತೋರಿಸ್ತೀರಿ. ಓಕೆ, ಸೊ ಫಸ್ಟ್ ವಿ ವಿಲ್ ಡೂ ಫಾರ್ ಲಯಬಿಲಿಟೀಸ್, ದೆನ್ ವಿ ವಿಲ್ ಗೋ ಟು ದಿ ಅಸೆಟ್. ನೋಡಿ, 8 lakh ಇತ್ತು, 9 lakh ಆಗಿದೆ. ನಾವು ಇದನ್ನ ಪ್ರೀವಿಯಸ್ ಇಯರ್ ಅಂತೀರಿ, ಕರೆಂಟ್ ಇಯರ್ ಅಂತೀರಿ. ನಾವು ಬೇಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ವಿಲ್ ಬಿ ಅವರ್ ಬೇಸ್. ಸೊ ಇದನ್ನ ಇದ್ರ ಜೊತೆ ಕಂಪೇರ್ ಮಾಡಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನೋದನ್ನ ಡಿಸೈಡ್ ಮಾಡ್ತೀರಿ. ಇಲ್ಲಿ 8 ಇದ್ದಿದ್ದು 9 ಆಗಿದೆ. ಸೊ ಇಟ್ ಇಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್? Increase, right? What is the amount of increase? 1 lakh. 1 lakh increase ಆಗಿದೆ. So what is the percentage of increase? ನೋಡಿ, ಇನ್ಕ್ರೀಸ್ ಆಗಿರೋ ಅಮೌಂಟ್ ಎಷ್ಟು? 1 lakh. ನೀವು ಇನ್ಕ್ರೀಸ್ ಆಗಿದೆ ಅಂತ ಡಿಸೈಡ್ ಮಾಡಿದ್ ಯಾವ ಬೇಸ್ ಮೇಲೆ? ಪ್ರೀವಿಯಸ್ ಇಯರ್ ಬೇಸ್ ಮೇಲೆ. ಸೊ ಅದಕ್ಕೆ ಈ ಅಮೌಂಟ್ ಇಂದ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 8 lakh ಇಂಟು 100 ಅಷ್ಟೇ. ಎಷ್ಟು ಪರ್ಸೆಂಟೇಜು? 12.5. ಓಕೆ, ನೆಕ್ಸ್ಟ್ 80, 90 ಇನ್ಕ್ರೀಸ್ ಆಗಿದ್ಯಾ? 10,000 ಇನ್ಕ್ರೀಸ್ ಆಗಿದೆ. ಅಗೇನ್ 10,000 ಡಿವೈಡೆಡ್ ಬೈ 8 ಸೇಮ್ ಇದೆ, 12.5 ಬರುತ್ತೆ ಪರ್ಸೆಂಟೇಜ್. ಚೆಕ್ ಮಾಡಿ ನೋಡಿ. ಸೊ 20 ಇದ್ದಿದ್ದು 30, ಅವಾಗ 10,000 ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಆಯ್ತು? 50% ಇನ್ಕ್ರೀಸ್ ಆಗಿದೆ. ಸೊ 30 ಇದ್ದಿದ್ದು 20 ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಇಸ್ 10,000. ಡಿಕ್ರೀಸ್ ಆಗಿರೋದನ್ನ ಬ್ರಾಕೆಟ್ ಅಲ್ಲಿ ತೋರಿಸ್ಬೇಕು ಅಥವಾ ನೆಗೆಟಿವ್ ಸೈನ್ ಅಲ್ಲಿ ತೋರಿಸ್ಬೇಕು. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಡಿಕ್ರೀಸ್? 10,000 ಡಿವೈಡೆಡ್ ಬೈ 30,000 ಇಂಟು 100, 33.33 ಬರುತ್ತೆ. ಅದನ್ನು ನೆಗೆಟಿವ್ ಅಲ್ಲೇ ನೀವು ತೋರಿಸ್ಬೇಕಿಲ್ಲಿ, ಮೈನಸ್ ಪಾಯಿಂಟ್ ಅಲ್ಲಿ. ಓಕೆ, ವಾಟ್ ಈಸ್ ದ ಟೋಟಲ್? 1,20,000 ಅದ್ರಲ್ಲಿ 10 ಹೋದ್ರೆ 1,10,000 ಆಗುತ್ತೆ ಅಲ್ವಾ? 1,10,000 ನೋಡಿ, 9,30,000 ನಿಮ್ಮ ಟೋಟಲ್ ಮತ್ತೆ ನಿಮ್ಮ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮ್ ಬೋತ್ ಗೆಟ್ ಮ್ಯಾಚಸ್. 10,40,000 9,30,000 ಇನ್ಕ್ರೀಸ್ 1,10,000 ಸೇಮ್ ಪರ್ಸೆಂಟೇಜ್ ಬಂದಿದೆ ಅಲ್ವಾ? ಅಂಡ್ ಇಯರ್ ಆಲ್ಸೋ ಯು ನೀಡ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್. ವಾಟ್ ಈಸ್ ದ ಇನ್ಕ್ರೀಸ್ ಆಫ್ ಪರ್ಸೆಂಟೇಜ್? ಅಗೇನ್ 1,10,000 divided by 9,30,000
ಇಂಟು 100. ಇದು ಕಂಪ್ಯಾರಿಟಿವ್ ಅಲ್ಲಿ ಮಾಡೋದು 11.83. ಓಕೆ, ನೆಕ್ಸ್ಟ್ ಅಸೆಟ್ಸಿಗೆ ಬಂದ್ರಿ ಅಲ್ವಾ. ಈಗ ಅಸೆಟ್ಸ್ ನೋಡ್ಕೊಳ್ಳಿ. ಅಸೆಟ್ಸ್ ಅಲ್ಲಿ ಫಸ್ಟ್ ಏನಿದೆ, ಬಿಲ್ಡಿಂಗ್ ಇದೆ, ಮಿಷನರಿ ಇದೆ, ಇನ್ವೆಂಟ್ರಿ ಇದೆ. ನಾವೆಲ್ಲ ಫಸ್ಟ್ ಹೆಡ್ಡಿಂಗ್ ಏನ್ ಬರಿಬೇಕು, ಅಸೆಟ್ಸ್ ಅಂತ ಬರಿಬೇಕು. ಸಬ್ ಹೆಡ್ಡಿಂಗ್ ಏನ್ ಬರುತ್ತೆ ಇದಕ್ಕೆ, ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್. ಅದರಲ್ಲಿ ಮತ್ತೆ ಸಬ್ ಹೆಡ್ಡಿಂಗ್ ಏನ್ ಬರುತ್ತೆ, ಎ ಫಿಕ್ಸ್ಡ್ ಅಸೆಟ್ಸ್ ಅಂತ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಅಂತ ಬರುತ್ತೆ. ಸೊ ಫಿಕ್ಸ್ಡ್ ಅಸೆಟ್ ಅಲ್ಲಿ ಟ್ಯಾಂಜಿಬಲ್ ಅಸೆಟ್, ಬಿಲ್ಡಿಂಗು, ಮಿಷಿನರಿ, ಬಿಲ್ಡಿಂಗು ಮಿಷಿನರಿನ ಆಡ್ ಮಾಡ್ಕೋಬೇಕು. ಬಿಲ್ಡಿಂಗ್ ಮತ್ತೆ ಮಿಷಿನರಿನ ಆಡ್ ಮಾಡಿ ಒಟ್ಟಿಗೆ ತೋರಿಸ್ಬೇಕು. ಸೊ 4 + 1 4 lakh + 1 lakh 5 lakh ಆಗಿರುತ್ತೆ. ಇಲ್ಲಿ 5 lakh + 2 lakh 7 lakh ಆಗಿದೆ. ಸೊ 5 lakh ನೋಡ್ಕೊಳ್ಳಿ, 5 lakh ನೀವು ತಗೊಳೋವಾಗ 5 lakh ಮತ್ತೆ 7 lakh ತಗೋಬೇಕು. ಸೊ ಇನ್ಕ್ರೀಸ್ ಎಷ್ಟಾಯ್ತು ಅವಾಗ, 2 lakh ಇನ್ಕ್ರೀಸ್ ಆಯ್ತು. ಓಕೆ, ಅಸೆಟ್ಸ್ ಅದ್ರಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಅದ್ರಲ್ಲಿ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ಗೆ ಎರಡು ಬಿಲ್ಡಿಂಗ್ ಅಂಡ್ ಮಿಷಿನ್ ಅನ್ನ ಟುಗೆದರ್ ಆಡ್ ಮಾಡ್ಬಿಟ್ಟು ಕನ್ಸಿಡರ್ ಮಾಡಿ ಅಷ್ಟೇ. 2 lakh divided by 5 lakh into 100, 40%. Okay, next one is inventory, trade receivables, cash equivalents, so current assets ಅಲ್ಲಿ ಬರುತ್ತೆ. ಸೊ ಈ ಸೆಕೆಂಡ್ ಹೆಡ್ಡಿಂಗ್ ಏನು, ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಈ 3 ಐಟಮ್ಸ್ ತೋರಿಸ್ತೀವಿ. 3 lakh, 3 lakh, there is no increase or decrease, so it is nil. No, there is no percentage also. 90 ಇತ್ತು, ಇಲ್ಲಿ 20 ಆಗಿದೆ, ಡಿಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ, 70,000 ಡಿಕ್ರೀಸ್ ಆಗಿದೆ. ಪರ್ಸೆಂಟೇಜ್ ಎಷ್ಟು, 77.78 ಬರುತ್ತೆ. ಅದನ್ನು ನೆಗೆಟಿವ್ ಅಲ್ಲೇ ತೋರಿಸ್ಬೇಕು. ಇಲ್ಲಿ 40 ಇತ್ತು, 20 ಇತ್ತು, ಅಗೇನ್ ಡಿಕ್ರೀಸ್ ಆಗಿದೆ. ಎಷ್ಟು, 20,000. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಇಸ್ ಆಲ್ಸೋ 60%. ನಾವು ಟೋಟಲ್ 2 lakh ಅಲ್ಲಿ 70 + 20 90 ಹೋದ್ರೆ 1,10,000 ನೋಡಿ, ತಲೆ ಆಯ್ತಾ. 10 lakh 49 lakh 30, 1,10,000. Percentage also 11.83 you will get. That's it. This is about the comparative balance sheet analysis. Comparative analysis. ಎಷ್ಟು ಈಸಿ ಆಗಿಲ್ವಾ? Okay. The last question for the day is ratios. Inventory turnover ratio, trade receivable turnover ratio, trade payable, gross profit, operating profit, net profit ಕೊಟ್ಟಿದ್ದಾರೆ. ಸೊ ಎಲ್ಲಾನು ಏನೋ ರಿಲೇಟೆಡ್ ಟು ಸೇಲ್ಸ್. ನಿಮ್ಗೆ ಟರ್ನ್ ಓವರ್ ಅಂದಿದ ತಕ್ಷಣ ನೀವು ನೆನ್ಪಿಟ್ಕೋಬೇಕು, ಇಟ್ ಇಸ್ ರಿಲೇಟೆಡ್ ಟು ಸೇಲ್ಸ್. ಲೆಟ್ ಅಸ್ ಡೂ. ಅಂಡ್ ರೇಷಿಯೋಸ್ ಆಲ್ಸೋ ಹ್ಯಾವ್ ಡನ್ ಅ ವಿಡಿಯೋ ಅಂಡ್ ಆಲ್ ದ ಕ್ವೆಶನ್ಸ್ ವಿ ಹ್ಯಾವ್ ಸಾಲ್ವ್ಡ್. ಸೊ ಫಸ್ಟ್ ಕೇಳಿರೋದು ಏನು, ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ. ಇನ್ವೆಂಟ್ರಿ ಟರ್ನ್ ಓವರ್ ಅಂದವಾಗ ಬರೋದು ಫಾರ್ಮುಲಾ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟ್ರಿ. ಆವರೇಜ್ ಇನ್ವೆಂಟ್ರಿ ಅಂದ್ರೆ ಏನು, ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟ್ರಿ ಡಿವೈಡೆಡ್ ಬೈ 2 ನ ಆವರೇಜ್ ಇನ್ವೆಂಟ್ರಿ ಅಂತೀರಿ ಅಲ್ವಾ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಿದ್ದಾರೆ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ GP ಏನಿದೆ ನಾವು ಅದನ್ನ ಮೈನಸ್ ಮಾಡ್ಕೋಬೇಕು. ಅವಾಗ ನಮ್ಗೆ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ ಸಿಗುತ್ತೆ. ಇದು ರೆವಿನ್ಯೂ ಫ್ರಮ್ ಆಪರೇಷನ್. ಓಕೆ, ಟೋಟಲ್ ಆಗಿ ಬಂದಿರೋ ಇನ್ಕಮ್. ಇದರಲ್ಲಿ ಪ್ರಾಫಿಟ್ ನ ಮೈನಸ್ ಮಾಡಿದ್ರೆ ನಮಗೆ ಖರ್ಚೆಷ್ಟು ಅನ್ನೋದು ಗೊತ್ತಾಗತ್ತೆ, ಕಾಸ್ಟ್. ಓಕೆ, ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್. ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ is revenue from operations minus GP. Revenue from operation is to 15 lakh minus GP is to 5 lakh. ಅವಾಗ 10 lakh ಆಯ್ತು. ಓಕೆ, ಆವರೇಜ್ ಅವರೇ ಕೊಟ್ಬಿಟ್ಟಿದ್ದಾರೆ, ನೋ ನೀಡ್ ಟು ವರಿ. ಆವರೇಜ್ ಇನ್ವೆಂಟ್ರಿ 2 lakh. 10 lakh divided by 2 lakh ಎಷ್ಟು ಬರುತ್ತೆ, 5 times. ನಾವು ಟರ್ನ್ ಓವರ್ ರೇಷಿಯೋಸ್ ನ ಇನ್ ಟೈಮ್ಸ್ ಅಲ್ಲಿ ತೋರಿಸ್ತೀವಿ, 5 times. ಓಕೆ, ವಾಟ್ ಈಸ್ ದ ಸೆಕೆಂಡ್ ಒನ್, ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ. ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ಗೆ ನೆಟ್ ಕ್ರೆಡಿಟ್, ಯಾಕಂದ್ರೆ ರಿಲೇಟೆಡ್ ಟು ಯುವರ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ divided by average
credit receivables, right? Net credit revenue from operations ಅವರೇ ಕೊಟ್ಟಿದ್ದಾರೆ ಎಷ್ಟು 8 lakh. So here you no need to calculate anything, just 8 lakh divided by average credit received. Average credit received is average trade receivables is 2 lakh ಕೊಟ್ಟಿದ್ದಾರೆ 2 lakh 4 times, right? What is the next ratio? That is trade payable turnover ratio. Trade payables, so trade payables gain in formula trade payable turnover ratio. Net credit purchase divided by average trade payable. Net credit purchase is to 7,50,000. Average trade payables 1,50,000. See, is it not simple? 7,50,000 divided by 1,50,000. ಇದು ಕೂಡ 5 times ಬರುತ್ತೆ. 5 times. Then fourth one is gross profit ratio, right? Gross profit speaks about it's related to the sales alva. So gross profit ratio, GP divided by net revenue from operations. ಸೇಲ್ಸ್ ನ ಬೇಸ್ ಆಗಿ ಇಟ್ಕೊಂಡೆ ಅಲ್ವಾ ಜಿ ಪಿ ಕಂಡುಹಿಡಿಯೋದು. ಜಿ ಪಿನೂ ಕೊಟ್ಟಿದ್ದಾರೆ, ರೆವೆನ್ಯೂನು ಕೊಟ್ಟಿದ್ದಾರೆ. 5 lakh divided by 15 lakh into 100. So we will get it 33.33% ಬರುತ್ತೆ, right? Next, E, operating ratio. Operating ratio is cost of revenue from operations plus operating expenses. Operating expenses divided by net revenue from operations into 100. So what is the cost of revenue from operations? Already we found 10 lakh ಅಲ್ವಾ. ಜೊತೆಗೆ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ 50,000 ಕೊಟ್ಟಿದ್ದಾರೆ. 50,000 ಡಿವೈಡೆಡ್ ಬೈ ನೆಟ್ ರೆವಿನ್ಯೂ ಎಷ್ಟು? 15 lakh into 100. So operating ಎಷ್ಟು? 70%. And last one is net profit ratio. Net profit ratio ಅಲ್ಲಿ net profit divided by net revenue from operations into 100. So net profit is to 3 lakh given. Everything is given in the question, but only if you know formula, it is very easy. 3 lakh divided by 15 lakh is net revenue from operations into 100. So you will get 20%. Yes. I hope you all understood, and just one small help from my side. So ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಎಲ್ಲಿ ಕನ್ಫ್ಯೂಷನ್ ಆಗಿತ್ತು, ಅಥವಾ ಅದೇ ಕ್ವೆಶನ್ಸ್ ಮೇ ಬಿ ಸಿಮಿಲರ್ ನಂಬರ್ಸ್ ಚೇಂಜ್ ಆಗ್ಬೋದು, ಕ್ವೆಶನ್ಸ್ ಬರ್ಬೋದು. ಅವಾಗ ನಿಮಗೆ ಪ್ರಾಕ್ಟೀಸ್ ಮಾಡಕ್ ಈಸಿ ಆಗುತ್ತೆ, ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ ಅಡ್ಮಿಷನ್ ಆಫ್ ದ ಪಾರ್ಟ್ನರು, ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರು, ದ ಫಾರ್ಮೇಟ್ ರಿಮೈನ್ಸ್ ಸೇಮ್, ಓನ್ಲಿ ಅಮೌಂಟ್ ಚೇಂಜಸ್ ಅಲ್ವಾ. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಪ್ರಾಕ್ಟೀಸ್ಗೆ ನನ್ನ ಕಡೆಯಿಂದ ಒಂದು ಸಣ್ಣ ಹೆಲ್ಪ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್, ಅಂಡ್ ಇಫ್ ಯು ಆರ್ ಕಾನ್ಫಿಡೆಂಟ್ ಇನಫ್, ಭಯನ ದೂರ ಇಟ್ರೆ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಭಯ ನಿಮ್ಮನ್ನ ಕುಗ್ಸುತ್ತೆ. ಸೊ ಡೋಂಟ್ ಕೇರ್, ಓಕೆ? ಡೋಂಟ್ ಹ್ಯಾವ್ ಫಿಯರ್. ಆಲ್ ದ ಬೆಸ್ಟ್, ಡೂ ವೆಲ್.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.